ಆಕ್ಚುಲಿ ದರ್ಶನ್ ಸರ್ ನನಗೆ ಅರಸು ಅಲ್ಲೇ ಪರಿಚಯ. ಯಾಕೆಂದ್ರೆ ಅರಸು ಅಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಕ್ಯಾರೆಕ್ಟರ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಅಲ್ಲಿ. ನೀವು ಬಂದ್ರೆ ನಂಗೆ ರೆಮ್ಯುನರೇಷನ್ ಕೊಡಂಗಿಲ್ಲ ಹಂಗೆ ಅಂತ ರಾಘಣ್ಣ ಅವ್ರಿಗೆ ಕಂಡೀಷನ್ ಹಾಕಿದ್ರು. ಇಲ್ಲ ಅಪ್ಪಾಜಿ ನೀವು ಹಂಗೆಲ್ಲ ಅನ್ಬೇಡಿ ಅಂತ. ಇಲ್ಲ ರಾಘಣ್ಣ ನೀವು ನಂಗೆ ರೆಮ್ಯುನರೇಷನ್ ಕೊಡಂಗಿಲ್ಲ, ನೀವ್ ಯಾವಾಗ ಡೇಟ್ ಹೇಳಿ ಬಂದ್ ಮಾಡ್ತೀನಿ ಅಂತ. ಪಗಲ ಗುರುಗಳೇ ಆಮೇಲೆ ಮಾಡೋಣ ಬಿಡಿ, ತಲೆ ಕೆಡ್ಸ್ಕೊಬಿಡಿ, ಯಾರೋ ಹಾಕೊಟ್ಟಿರ್ತಾರೆ, ದರ್ಶನ್ ಸಾಕಾಗಲ್ಲ ಅಂತ ಮಾಮೂಲಿ ಹಂಗೆ ಗೊತ್ತಲ್ಲ ಸರ್ ಆಡ್ಕೊಳ್ಳೋರು. ಅವರು ತುಂಬಾ ಬಿಸಿ ಆಗ್ಬಿಟ್ಟಿದ್ರು ತೆಲುಗು ಮತ್ತೆ ಹಿಂದಿಯಲ್ಲಿ. ಆಮೇಲೆ ನಮ್ ಟೈಮಿಂಗ್ಸ್ ಡೇಟ್ಸ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಚೆನ್ನಾಗಿದೆ ರೀ. ಅರಸು ಅಂದ್ರೆ ಕಿಂಗು, ಇನ್ನೊಂದು ಹುಡುಕಾಟ, ಸರ್ಚಿಂಗ್. ಅರಸು ಅಂದ್ರೆ ಸರ್ಚಿಂಗ್ ಅಂತ ಕನ್ನಡದಲ್ಲಿ ಇನ್ನೊಂದು ಮೀನಿಂಗ್ ಇದೆ. ಶಿವಣ್ಣಂಗೆ ಪುನೀತ್ ರಾಜ್ಕುಮಾರ್ ಅಲ್ಲಿ ಯಾರೋ ಇಂಟರ್ವ್ಯೂಗಳಲ್ಲಿ ಕೇಳಿದ್ರೆ ಅರಸು ಇಸ್ ಒನ್ ಆಫ್ ಮೈ ಫೇವರೇಟ್ ಮೂವಿ. ನಮ್ಮ ಅಪ್ಪಾಜಿ ಮಾಡ್ದಂಗಿದೆ ಸಿನಿಮಾ, ಅದು ನೋಡಿದ್ರೆ ನನ್ನ ತಮ್ಮ ಹಂಗ್ ಮಾಡಿದಾನೆ ಅಂತ. ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ನಮ್ಗೆ ಆಡಿಯನ್ಸ್ಗೆ ರಿಜಿಸ್ಟರ್ ಆಗ್ತಾ ಹೋಗ್ತಾರೆ. ಬಹಳ ಇನ್ನೋಸೆಂಟ್, ಒಳ್ಳೆ ಲಕ್ಷ್ಮಿ ಕಳೆ ಅವ್ರ ಫೇಸ್ ಅಲ್ಲಿ. ಅಂತೇನಾರೇ ನೀನೇನಲ್ಲ ಅಲ್ಲ ಅಟ್ಟೆ ಹೊಡಿತಾ ನಿಂದಿರ್ತೀಯ ಅಂತ ಬೈದ್ಬಿಡ್ತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೆಲವರು ಗೊತ್ತಿಲ್ಲ, ಮಕ್ಳು ಕರ್ಕೊಂಡು ಹೋಗಿರ್ತಾರೆ. ಮಕ್ಳು ಕರ್ಕೊಂಡೋಗಿ ಟಿಕೆಟ್ ತಗೊಳಕ ಸರ್ ಮಗುನ್ ಬಿಡಲ್ಲ ಮೇಡಮ್, ಬಿಲೋ 18 years ಬಿಡಲ್ಲ ಅಂತ ಹೇಳ್ತಾರೆ. ಹಂಗಂದಾಗ ಅಲ್ಲ ರೀ ನಾವು ಮನೇಲಿ ನೋಡ್ಬೇಕು ಅಂದ್ರು, ಹೆಸರು ಬೇಡ ಸಿನಿಮಾ ಅದ್ ನೋಡಕ್ ಹೋಗ್ದಿದ್ದಾಗ ತುಂಬಾ ವೈಲೆನ್ಸ್ ಇದೆ, ನನ್ಗೆ ಕರ್ಕೊಂಡು ಹೋಗಕ್ಕಾಗ್ಲಿಲ್ಲ. ನಾವು ಒಂದ್ಸಲ ಡೈರೆಕ್ಟರ್ ಆದ್ಮೇಲೆ ಕಾಲಿಗೆ ನಮಸ್ಕಾರ ಮಾಡೋರು, ಕಾಲಿಗೆ ನಮಸ್ಕಾರ ಮಾಡ್ಬಾರ್ದು, ನೀವು ಸರಸ್ವತಿ ಪುತ್ರರು ನಿರ್ದೇಶಕರಾಗಿದ್ದೀರಾ, ದೊಡ್ಡ ವ್ಯಕ್ತಿಗಳು. ಅವ್ರು ಮಾಡಿರೋ ಮುಂದೆ ನಾವ್ ಏನೇನಲ್ಲ ಒಂದು ಉಲ್ಕಡ್ಡಿಗೂ ಸಮಾನ ಇಲ್ಲ ನಾವು ಸರ್. ಅವ್ರ ತರ ನಾನ್ ನೋಡೇ ಇಲ್ಲ, ಯಾರನ್ನೂ ನೋಡಿಲ್ಲ ಸರ್. ಕೆಲವರು ಅವ್ರನ್ನ ಫಾಲೋ ಮಾಡಕ್ ಹೋಗ್ತಾರೆ, ಏನೋ ಒಂದ್ ಸ್ವಲ್ಪ ದಿನ ಫಾಲೋ ಮಾಡ್ಬೋದು, ಆಗಲ್ಲ. ಕೇಳಿದ್ರೆ ನಾವೇನ್ ರಾಜ್ಕುಮಾರ ಅಂತಾರೆ, ಆಗಕ್ಕಾಗಲ್ಲ. ಒಬ್ರೇ ರಾಜ್ಕುಮಾರ್.
ಈಗ ನಾವು ಹೋಗಿ ಮಧ್ಯೆ ಹೋಗಿ ಸರ್ ನಮ್ಗೆ ಕೊಡಿ ಅಂದ್ರೆ ಇಷ್ಟಿದೆಯಲ್ಲ ಗುರುಗಳಲ್ಲಿ ಇಷ್ಟು ಅಂತಾರೆ. ಪಾಪ ನಮಗ್ ತುಂಬಾ ಕ್ಲೋಸ್ ಆಗಿದ್ರೆ ಅಂದ್ಬಿಟ್ಟು ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಂಬಹುದು. ಯಾವಾಗ ಸರ್ ಅವ್ರ ಸಿನಿಮಾ ಮಾಡ್ಬೋದು, ಯಾವೆಲ್ಲಾರು ಮಾಡ್ಬೋದು ಸರ್ ನಾವು. ಅವ್ರು ಹೇಳ್ತಾರೆ ಹಿಂಗ್ ಮಾಡ್ತೀರಿ ತೊಂದ್ರೆ ಇಲ್ಲ, ಅಕಸ್ಮಾತ್ ಯಾವ್ದಾದ್ರು ಸಿನಿಮಾ ಮುಂದಕ್ಕೆ ಪೋಸ್ಟ್ಪೋನ್ ಆದ್ರೆ ನಿಮಗ್ ಸಿಗ್ಬೋದು. ಪಾಪ ಅವರು ದುಡ್ಡು ಕೊಟ್ಟಿರ್ತಾರಲ್ಲ, ಯಾವಾಗಲೂ 2 ವರ್ಷ 3 ವರ್ಷ ಹಿಂದೆ ಕೊಟ್ಟಿರ್ ನಾವು ಹೋಗಿ ಕೇಳೋದು ತಪ್ಪಾಗುತ್ತಲ್ಲ. ಆಮೇಲೆ ಅವರು ನಮ್ಗೆ ಏನ್ ಕೊಡ್ಬೇಕು ಸರ್? ಇಮಿಡಿಯೇಟ್ ಏನು ಕೊಡ್ಬೇಕು? ನಾವು ಅದೇನಿದೆ ಅವ್ರು ಬೇರೆ ಅಲ್ಲ. ಪಾಪ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮ ಒಂದು ಸ್ವಾರ್ಥನ ಬಳಸ್ಕೋಬಾರ್ದು ಸರ್. ನಾವು ನೋಡ್ಬೇಕು ಒಂದ್ ಟೈಮ್ ಏದೋ ಮಾಡ್ಬೋದು ಅಂದಾಗ ಹೋಗಿ ರಿಕ್ವೆಸ್ಟ್ ಮಾಡ್ಬೋದು. ಆತರ ಒಂದ್ ಸನ್ನಿವೇಶ ಬಂದಿಲ್ಲ. ನೋಡ್ಸ ಫ್ಯೂಚರ್ ಅಲ್ಲಿ ಯಾವೆಲ್ಲಾರು ಬರ್ಬೋದು, ಕಾಯ್ಬೇಕಷ್ಟೇ. ಪ್ರತಿಯೊಂದು ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಫ್ ಅಲ್ಲಿ. ವಜ್ರೇಶ್ವರಿ ಬ್ಯಾನಲ್ಲಿ ಸಿನಿಮಾ ಮಾಡ್ತೀನಿ, ಡೈರೆಕ್ಟರ್ ಆಗ್ತೀನಿ, ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅವ್ರಿಗೆ ಅಷ್ಟು ಕ್ಲೋಸ್ ಆಗಿರ್ತೀನಿ, ರಾಜ್ಕುಮಾರ್ ಅವ್ರ ಜೊತೆ ನಾನು ಕೂತ್ಕೊಂಡು ಒಡನಾಟ ಇಟ್ಕೊಂಡಿರ್ತೀನಿ. ಆಮೇಲೆ ಶಿವಣ್ಣ ಅವರು ನನ್ಗೆ ಅಷ್ಟೊಂದು ಪ್ರೀತಿ ಕೊಟ್ರು, ನನ್ನ ಕರ್ಕೊಂಡೋಗಿ ಅಲ್ಲಿ ಜಾಯಿನ್ ಮಾಡಿದ್ರು. ಇವೆಲ್ಲ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಸರ್. ಎಲ್ಲ ಅದಾಗಿದ್ದು ಅದಕ್ಕೆ ಬಂದದ್ದು. ವಿತೌಟ್ ಎಕ್ಸ್ಪೆಕ್ಟೇಷನ್ ನಾನು ಹೋಗ್ತಾ ಇರ್ತೀನಿ, ಏನ್ ಬರುತ್ತೆ ತಗೊಂಡು ಹೋಗೋದು, ಸಿನ್ಸಿಯರ್ ಆಗಿ ವರ್ಕ್ ಮಾಡೋದಷ್ಟೇ. ಆಮೇಲೆ ತಮಿಳ್ ಸಿನಿಮಾ ಪತ್ಯು ಅಂತನ ಇವರಿಗೆ ಯಾರಿಗೆ ಚಿರಂಜೀವಿ ಸರ್ಜಾ ಅವ್ರಿಗೆ ಮಾಡ್ತೀರಿ ನೀವು ರಿಮೇಕ್ ಸಿನಿಮಾ? ಅಜಿತ್ ಪಯ್ಯ ಸಿನಿಮಾ ರಿಮೇಕ್ ಸಿನಿಮಾ. ಅದಕ್ ಮುಂಚೆ ಚಿರು ಅಂತ ಒಂದು ಸಿನಿಮಾ ಮಾಡಿದೆ, ಅದೇ ಸ್ಟ್ರೈಟ್ ಸಬ್ಜೆಕ್ಟ್. ಅದು ಕೃತಿಕರ್ ಬಂದ ಅಂತ ಹೀರೋಯಿನ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಲಾಂಚ್ ಆಗಿದ್ರು. ಈಗ ಹಿಂದಿಯಲ್ಲೆಲ್ಲ ಆಕ್ಟ್ ಮಾಡಿ ತುಂಬಾ ಒಳ್ಳೆ ನಟಿ, ತುಂಬಾ ಬಿಸಿಯೆಸ್ಟ್ ಆರ್ಟಿಸ್ಟ್ ಈಗ ಅವರು. ಆ ಸಿನಿಮಾ ಚೆನ್ನಾಗ್ ಹೋಯ್ತು ಸಿನಿಮಾ. ಅದು ಚಿರುಗೆ ಆಲ್ಮೋಸ್ಟ್ ಜೈನ್ಕಾರ್ ಸುರೇಶ್ ಜೈನ್ ಅಂತ ಅವ್ರೆಲ್ಲ ತೀರ್ಕೊಂಡ್ಬಿಟ್ರು. ಆ ಜೈನ್ಕಾರ್ ಕಂಪ್ನಿ ಯಾಕಂದ್ರೆ ನಮ್ಮ ಆಕಾಶ್ ಅರಸು ಎಲ್ಲ ಆಡಿಯೋ ರೈಟ್ಸ್ ಅವರೇ ತಗೊಂಡಿದ್ರು. ಅವರು ಪಾಪ ಸಿನಿಮಾ ಎಲ್ಲ ನೋಡಿದಾಗ ನಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ರು, ಕರೆದು ಆ ಸಿನಿಮಾ ಮಾಡಿ ಅಂತ ನನ್ಗೊಂದು ಆಫರ್ ಕೊಟ್ರು. ಆ ಸಿನಿಮಾ ಅದಾದ್ಮೇಲೆ ಅಜಿತ್ ಅಂತ ಮಾಡಿದ್ರು, 2 ಸಿನಿಮಾ ಮಾಡಿದೆ ಚಿರಂಜೀವಿ ಸರ್ಜಾ. ಅದಕ್ಕೂ ಹೀರೋಯಿನ್ ಹೊಸಬ್ರೆ, ನಿಕ್ಕಿ ಗಲ್ರಾಣಿ ಅಂತ, ಸಂಜನಾ ಅವ್ರ ತಂಗಿ. ಅವ್ರು ತಮಿಳಲ್ಲಿ ತುಂಬಾ ಸಿನಿಮಾಗಳು, ಮಲಯಾಳಂ ತಮಿಳಲ್ಲಿ ತುಂಬಾ ಕ್ಲಿಕ್ ಆದ್ರು ಕನ್ನಡಕ್ಕಿಂತ ಹೆಚ್ಚಾಗಿ. ರೀಸೆಂಟ್ ಆಗಿ ಮದುವೆ ಆದ್ರು ಅವರು, ತೆಲುಗು ಡೈರೆಕ್ಟರ್ ಮಗನ್ನ ಆದಿ ಅಂತ. ಚೆನ್ನೈ, ಸೆಟಲ್ಡ್ ಇನ್ ಚೆನ್ನೈ. ಓಕೆ, ಸೂಪರ್ ಸರ್. ಓಕೆ, ಅರಸಲ್ಲಿ ಒಂದು ಆರ್ಟಿಸ್ಟ್ ನ ಕರ್ಕೊಂಡ್ ಬರ್ತೀರಾ ನೀವು ಕೇರಳ ಇಂಡಸ್ಟ್ರಿಯಿಂದ, ಮೀರಾ ಜಾಸ್ಮಿನ್ ಅಂತ. ಅವ್ರನ್ನ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಸರ್? ಆ ಸಿನಿಮಾಗೆ ಅದೊಂದ್ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ತುಂಬಾ ಒಂಥರ ಲವಲವಿಕೆಯಿಂದ ಚಟುವಟಿಕೆ ಆಗಿರ್ಬೇಕು, ಫಟ್ 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 ಅಂತ ಮಾತಾಡ್ತಿರ್ಬೇಕು, ಆತರ ಒಂದ್ ಕ್ಯಾರೆಕ್ಟರ್. ಹಿಂಗೆ ಟ್ರೈ ಮಾಡ್ತಿರೋ ತುಂಬಾ ಜನಗಳನ್ನೆಲ್ಲ ತುಂಬಾ ಟ್ರೈ ಮಾಡಿದ್ವಿ ಸರ್. ನಾವು ಆಸಿನ್ ಟ್ರೈ ಮಾಡಿದ್ವಿ. ಅವಾಗ ತೆಲುಗು ಸಿನಿಮಾ ಮಾಡ್ತಿದ್ದ ಪುರಿ ಜಗನ್ನಾಥ್ ಅವರು ಫೋನ್ ಮಾಡಿ ಆಸಿನ್ ಅವ್ರನ್ನ ಟ್ರೈ ಮಾಡಿದ್ವಿ. ಬಟ್ ಶಿ ಇಸ್ ವೆರಿ ಬಿಸಿ ಹಿಂದಿಯಲ್ಲಿ. ಆಗ ಸಲ್ಮಾನ್ ಖಾನ್ ಸಿನಿಮಾ, ಅಕ್ಷಯ್ ಕುಮಾರ್ ಸಿನಿಮಾ ತುಂಬಾ ಬಿಸಿ ಇದ್ರು ಅವರು. ಅದಾದ್ಮೇಲೆ ಜೆನಿಲಿಯಾ ಟ್ರೈ ಮಾಡಿದ್ವಿ, ಅವರು ತುಂಬಾ ಬಿಸಿ ಆಗ್ಬಿಟ್ಟಿದ್ರು ತೆಲುಗು ಮತ್ತೆ ಹಿಂದಿಯಲ್ಲಿ. ಆಮೇಲೆ ನಮ್ ಟೈಮಿಂಗ್ಸ್ ಡೇಟ್ಸ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಕೊನೆ ಹಿಂಗೆ ಮಾತಾಡ್ತಾ ಕೂತಿರ್ಬೇಕು, ಜನರೆಲ್ಲ ಒಂದಷ್ಟು ನೇಮ್ಗಳು ಮಾತಾಡ್ತಾ ಇರ್ಬೇಕಾದ್ರೆ ಮೀರಾ ಜಾಸ್ಮಿನ್ ತುಂಬಾ ಒಂಥರ ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ತು. ಹಿಂಗೆ ಜನರೆಲ್ಲ ಮಾತಾಡ್ಬೇಕು, ಅವ್ರ ವಿಷಯ ಪ್ರಸ್ತಾಪ ಮಾಡಿದ್ರು. ಮಾಡಿದಾಗ ಈ ಹುಡುಗಿ ಇನ್ನ ಕರೆಕ್ಟ್ ಆಗಿರ್ತಾರೆ ಇವ್ರೆ ಅಂತ ಅಂದ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿ. ಅದಕ್ಕೆ ಮುಂಚೆ ಅವ್ರು ಮೌರ್ಯ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಲಿ. ಇದು ಅವ್ರದ್ದು 2ನೇ ಸಿನಿಮಾ ನಮ್ ಜೊತೆ. ಆ ಸಿನಿಮಾ ಹಂಗಾಗಿ ಮೀರಾ ಜಾಸ್ಮಿನ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಓಕೆ, ಅಲ್ಲ ಇಲ್ಲಿ ಮತ್ತೆ ಜೋಡಿ ರಿಪೀಟ್ ಆಗುತ್ತೆ, ಅದು ಯಾರ್ದು? ಯಾವ್ದು? ಇವರು ಪುನೀತ್ ಸರ್ ಮತ್ತೆ ರಮ್ಯಾ. ಅಲ್ಲ, ಜೋಡಿಗಿಂತ ಇಟ್ಸ್ ಅ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಅವ್ರ ಜಸ್ಟಿಫಿಕೇಶನ್ ಇರುತ್ತೆ. ಈ ಕ್ಯಾರೆಕ್ಟರ್ ಮಾಡೋದಕ್ಕೆ ಶಿ ಇಸ್ ಆಪ್ಟ್ ಅಂತ ಒಂದ್ ಮೈಂಡ್ ವರ್ಕ್. ಈಗ ನಾವು ಒಂದ್ ಸಿನಿಮಾ ಮಾಡ್ಕೊ ಒಂದಷ್ಟು ಕ್ಯಾರೆಕ್ಟರ್ ಗಳಿಗೆ ಒಂದು ಆಲ್ಟರ್ನೇಟ್ ಬರ್ಕೊಂಡು ಹೋಗ್ತಾನೆ. ಫಸ್ಟ್ ಹೀರೋ, ಸೆಕೆಂಡ್ ಹೀರೋ ಹಿಂಗ್ ಹಾಕೊಂಡು ಹೋಗ್ತೀವಿ. ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಅಂದ್ರೆ ಪರ್ಫೆಕ್ಟ್ ಈ ಕ್ಯಾರೆಕ್ಟರ್ ಕತೆ ಮಾಡಿದ್ರೆ ಈ ಕ್ಯಾರೆಕ್ಟರ್ ಇವ್ರು ಮ್ಯಾಚ್ ಆಗ್ತಾರೆ ಅಂತ ನಾವು ಒಂದಷ್ಟು ಆಪ್ಷನ್ ಬರ್ಕೊಂತೀವಿ. ಕೆಲವರು ಅವೈಲೇಬಲ್ ಇರ್ತಾರೆ, ಕೆಲವರು ಅವೈಲೇಬಲ್ ಇರಲ್ಲ. ಆಗ ಇವರು ನಮ್ಗೆ ಅವೈಲೇಬಲ್ ಇದ್ರು. ಆಗ ಅವ್ರು ಯಾವ್ದೋ ಒಂದ್ ತಮಿಳ್ ಸಿನಿಮಾ ಮಾಡ್ತಿದ್ರು. ಆಗ ನಮ್ ಜನಾದ ಮರ್ಷಿ ಅವ್ರು ಹೋಗಿ ಅಲ್ಲೇ ಕತೆ ಹೇಳಿ ಹಿಂಗೆ ಹೊಸ ಡೈರೆಕ್ಟರ್ ಒಂದ್ ಸಿನಿಮಾ ಮಾಡಿದಾರೆ ಆಲ್ರೆಡಿ ಅಂತ ಹೇಳಿ ನಮ್ ಬಗ್ಗೆ ಹೇಳಿದ್ರು. ಶಿ ಇಸ್ ಆಲ್ಸೋ ವೆರಿ ಗುಡ್ ಆಕ್ಟ್ರೆಸ್, ಆಮೇಲೆ ತುಂಬಾ ಟ್ಯಾಲೆಂಟೆಡ್ ಆಕ್ಟ್ರೆಸ್. ಒಂದು ಡೈಲಾಗ್ ಕೊಟ್ರೆ ಒಂದ್ ಸೀನ್ ಅಲ್ಲಿ 10 ತರ ಆಕ್ಟ್ ಮಾಡ್ತಾರೆ ಅವರು. ಒಂದ್ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಆಕ್ಟ್ ಮಾಡ್ತಾರೆ, ಬರೀ ಕಣ್ಣಲ್ಲೇ ಆಕ್ಟ್ ಮಾಡ್ತಾರೆ ಇಷ್ಟು ಕ್ಲೋಸ್ ಅಪ್ ಅಲ್ಲಿ. ಕೆಲವು ಸಲ ಬರೀ ಡೈಲಾಗ್ ವರ್ಷನ್ ಪಾಸ್ ಕೊಟ್ಟು ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಕೊಟ್ಟು ಮಾಡ್ತಾರೆ. ಯಾವ್ದು ಮಾಡ್ಲಿ ಸರ್ ಅಂತ ಕೇಳ್ತಾರೆ. 3 ಚೆನ್ನಾಗಿರುತ್ತೆ ನಮ್ಗೆ. ತುಂಬಾ ಅದ್ಭುತವಾದ ನಟಿ. ಆಕ್ಟಿಂಗ್ ಬಗ್ಗೆ ಮಾತಾಡ, ನೀವು ಆ ಸಿನಿಮಾ ನೋಡಿದ್ರು ಗೊತ್ತಾಗುತ್ತೆ ಅವ್ರ ಕ್ಯಾರೆಕ್ಟರೇಷನ್ ನೋಡಿದ್ರೆ. ತುಂಬಾ ನನ್ ಒನ್ ಆಫ್ ದ ಫೇವರೇಟ್ ಆಕ್ಟ್ರೆಸ್ ನನ್ಗೆ ಅವ್ರು. ನಿಮ್ದು ಆ ಅಕ್ಷರದ ಮೇಲೆ ಯಾಕೆ ಸರ್ ನಿಮ್ಗೆ ಒಲವು? ಸರ್ ಗೊತ್ತಿಲ್ಲ ಸರ್ ನನ್ಗೆ. ಈಗ ಆಕಾಶನ ಟೈಟ್ಲ್ ಕೊಟ್ಟದ್ದು ಶಿವಣ್ಣ ಅವರು. ನಾನು ಹೋಗಿ ಅವ್ರ ಕತೆ ಹೇಳಿದೆ, ಆಕಾಶ್ ಹಿಂಗ್ ಸಿನಿಮಾ ಮಾಡ್ತೀನಿ. ಆಕಾಶ್ ಅಂತೀರಾ, ಸ್ಕೈಸ್ ದ ಲಿಮಿಟ್ ಅಂತ ಚೆನ್ನಾಗ್ ಆಕಾಶದ ಹತ್ರ ಇರೋ ಒಂಥರ ಆತರ ಕ್ಯಾರೆಕ್ಟರೇಷನ್ ಅಂತಂದ್ರೆ ಅದೇನ್ ಗೊತ್ತಿಲ್ಲ. ಮನೆಗ್ ಬಂದು ಹೇಳಿದೆ ವರದಾನ ಅವ್ರಿಗೆ, ಶಿವಣ್ಣ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಹೊಸದಾಗಿದೆ ಇಡಿ ಅಂತ ಹೇಳಿದ್ರು. ಹಂಗೆ ಅದನ್ನ ಟ್ರೈ ಮಾಡಿದ್. ಪುನಃ ಅರಸು ಕತೆ ಹೋಗಿ ಹೇಳಿದೆ ಅವ್ರಿಗೆ. ಅರಸು ಕತೆ ಹೇಳಿದಾಗ ಅವ್ರು ಹೇಳಿದ್ರು ಅರಸು ಅಂತ ಇಟ್ಬಿಡು ಚೆನ್ನಾಗಿರುತ್ತೆ. ಅರಸು ಅಂದ್ರೆ ರಾಜ ಅಂತ ಹೇಳಿದ್ರು, ಬ್ಲೈಂಡ್ ಆಗಿ ಹೇಳಿದ್ರು. ಕಿಂಗ್ ಅನ್ನೋ ತರ ಇರುತ್ತೆ NRI ಅಂದ್ರು.
ನಾನ್ ಮನೆಗೆ ಹೋಗಿ ಹಿಂಗೆ ವರದಾಣ ಅವರು ರಾಜ್ಕುಮಾರ್ ಎಲ್ಲ ಕೂತಿರ್ಬೇಕಾದ್ರೆ ಶಿವಣ್ಣ ಒಂದ್ ಟೈಟ್ಲ್ ಹೇಳಿದ್ರು ಅಂದ್ರೆ ಆಗಣ ನಾವೆಲ್ಲ ಡಿಸ್ಕಸ್ ಮಾಡ್ಬೇಕಾರೆ ಹೇಳಿದೆ. ಹೇಳಿದ ತಕ್ಷಣ ರಾಜ್ಕುಮಾರ್ ಅವರು ಹ್ಞೂನ್ರಿ ಚೆನ್ನಾಗಿದೆ ರೀ, ಅರಸು ಅಂದ್ರು ಕಿಂಗು, ಇನ್ನೊಂದು ಹುಡುಕಾಟ ಸರ್ಚಿಂಗ್, ಅರಸು ಅಂದ್ರೆ ಸರ್ಚಿಂಗ್ ಅಂತ ಕನ್ನಡದಲ್ಲಿ ಇನ್ನೊಂದು ಮೀನಿಂಗ್ ಇದೆ. ಅವನು NRI ಕ್ಯಾರೆಕ್ಟರ್ ಇಂದ ವ್ಯಕ್ತಿ ಹೀರೋ ಬಂದು ಇನ್ನೇನೋ ಸರ್ಚ್ ಮಾಡ್ತಾ ಇರ್ತಾನೆ, ಎರಡಕ್ಕೂ ಮ್ಯಾಚ್ ಆಗ್ತಿದೆ, ಶಿವಣ್ಣ ಹೆಂಗ್ ಹೊಳಿತೋ ಗೊತ್ತಿಲ್ಲ ಅಂತ ಹೇಳಿ ಹಂಗೆ ಫೈನಲ್ ಮಾಡಿದೆ. ಅದೇನು 2 ಸಿನಿಮಾನು ಶಿವಣ್ಣ ಕೊಟ್ಟ ಟೈಟ್ಲು, 2 ಸೂಪರ್ ಹಿಟ್ ಸಿನಿಮಾ. ಆಮೇಲೆ ಶಿವಣ್ಣಂಗೆ ಪುನೀತ್ ರಾಜ್ಕುಮಾರ್ ಅಲ್ಲಿ ಯಾರೋ ಇಂಟರ್ವ್ಯೂಗಳಲ್ಲಿ ಕೇಳಿದ್ರೆ ಅರಸು ಇಸ್ ಮೈ ಒನ್ ಆಫ್ ಮೈ ಫೇವರೇಟ್ ಮೂವಿ, ನಮ್ಮ ಅಪ್ಪಾಜಿ ಮಾಡ್ದಂಗಿದೆ ಸಿನಿಮಾ ಅದು ನೋಡಿದ್ರೆ, ನನ್ನ ತಮ್ಮ ಹಂಗ್ ಮಾಡಿದಾನೆ ಅಂತ ಹೇಳ್ತಾರೆ. ನನಗೆ ತುಂಬಾ ಹೆಮ್ಮೆ ಅದು. ಆಮೇಲೆ ಈಗ ನೀವು ದೊಡ್ಡ ದೊಡ್ಡ ಹೀರೋಗಳ ಜೊತೆ ಸಿನಿಮಾ ಮಾಡ್ತೀರಿ, ಸೇಮ್ ಟೈಮ್ ಒಂದು ಬೇರೆಯವ್ರನ್ನ ಹೊಸಬರಿಗೂ ಚಾನ್ಸ್ ಕೊಡ್ತೀರಿ, ಅಂದ್ರೆ ಕ್ರೇಜಿ ಬಾಯ್ ಅಂತ ಒಂದು ಅದು ಐಡಿಯಾ ಯಾಕೆ ಬಂದು ಹೆಂಗೆ ಸರ್? ಈಗ ನಾವು ನನ್ನನ್ನ ಯಾವ್ದೇ ಸಿನಿಮಾ ಮಾಡ್ಬೇಕು ಒಂದ್ ಸಿನಿಮಾ ಅಂತ ಹುಡುಕ್ತಿರ್ತಾರೆ, ಹುಡುಕ್ತಿದಾಗ ಅವ್ರು ಡೈರೆಕ್ಟರ್ ಗಳನ್ನ ಸರ್ಚ್ ಮಾಡ್ತಿರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಮಹೇಶ್ ಬಾಬು ಅಂತ ಇದಾರೆ ಸರ್, ಆಕಾಶ್ ಅರಸು ಅಂದ್ರೆ ಅರಸು ತುಂಬಾ ಎಲ್ರಿಗೂ ಇಷ್ಟವಾದ ಸಿನಿಮಾ. ಓ ಅರಸು ಡೈರೆಕ್ಟರ್ ಅಂತ ಅವ್ರಿಗೆ ಖುಷಿ, ಅಂದ್ರೆ ಕರ್ಸಿ ಮಾತಾಡೋಣ ಅಂತ ಹೇಳಿ ಕರ್ಸಿ ಮಾತಾಡಿದಾಗ ಅವ್ರು ಕೇಳ್ತೀರಿ, ಕತೆ ಕೇಳ್ತೀನಿ, ಕತೆ ಕೇಳಿದಾಗ ನನ್ಗೆ ಇಷ್ಟ ಆದಾಗ ಸರ್ ಮಾಡೋಣ ಅಂತೀನಿ. ಇಲ್ಲ ಅಂತಂದ್ರೆ ಕೆಲವು ತುಂಬಾ ಜನ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ, ಕೆಲವರೆಲ್ಲ ತುಂಬಾ 1 ಕೋಟಿಲಿ ಸಿನಿಮಾ ಮಾಡ್ಬೇಕು, 75 ಲಕ್ಷ 1.25 ಕೋಟಿಲಿ ಮಾಡ್ಬೇಕು ಅಂತಾರೆ. ಅವೆಲ್ಲ ಆಗಲ್ಲ ಸಿನಿಮಾದಲ್ಲಿ, ಮಾಡಿದ್ರೆ ನೀಟಾಗಿ ಮಾಡ್ಬೇಕು. ಆಮೇಲೆ ಸಿನಿಮಾ ಸಕ್ಸಸ್ ಆಗೋ ಫ್ಲಾಪ್ ಆಗ ನಮ್ ಕೈಯಲ್ಲಿಲ್ಲ ಸರ್. ಕೆಲವರು ಬಲವಂತಕ್ಕೋಸ್ಕರ ಒಂದಷ್ಟು ಸಿನಿಮಾಗಳು ಮಾಡಿದೀನಿ ನಾನು. ನೀವು ಮಾಡ್ಲೇಬೇಕು ಸರ್ ಅಂತ ಹಿಂಸೆ ಕೊಟ್ಟು ಕೆಲವು ಸಿನಿಮಾ ಮಾಡಿದ್ದೇವೆ, ಕೆಲವು ಚೆನ್ನಾಗ್ ಆಯ್ತು, ಕೆಲವು ಚೆನ್ನಾಗ್ ಆಗಿಲ್ಲ. ಬಟ್ ಕ್ರೇಜಿ ಬೈ ಒಂದ್ ಲೆವೆಲ್ ಅಲ್ಲಿ ಲಾಂಚಿಂಗ್ ಚೆನ್ನಾಗಿತ್ತು. ಆಶಿಕಾ ರಂಗನಾಥ್ ಲಾಂಚಿಂಗ್, ಈಗ ಬಿಸಿಯೆಸ್ಟ್ ಹೀರೋಯಿನ್ ದಿಲೀಪ್ ಪ್ರಕಾಶ್ ಅಂತ ಹೊಸ ಹುಡುಗ, ಒಬ್ಬ ಆಕ್ಟಿಂಗ್ ಅವ್ರಿಗೂ ಸಂಬಂಧನೇ ಇಲ್ಲ, ಈಸ್ ಎಂಜಿನಿಯರ್ ಓದ್ತಾ ಇದ್ದು ಅವ್ರು ಮಾಡಿದ್ರು. ಈಗ ತೆಲುಗು ಅಲ್ಲಿ ಒಂದ್ ಸಿನಿಮಾ ಈಗ ರಿಲೀಸ್ ಆಗ್ತಿದೆ, ಅದು ಉತ್ಸವಂ ಅಂತ. ಆಫ್ಟರ್ ಲಾಂಗ್ 6-7 ಇಯರ್ಸ್ ಆದ್ಮೇಲೆ ಒಂದ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವ್ರು ಕನ್ನಡದಲ್ಲೇ ಮಾಡ್ಬಿಟ್ಟಿದ್ರೆ ಈಗ ಒಂದ್ 3 ಸಿನಿಮಾ ಮಾಡ್ಬಿಟ್ಟಿದ್ರೆ ಎಸ್ಟಾಬ್ಲಿಷ್ಡ್ ಹೀರೋ ಆಗ್ಬಿಟ್ಟಿರೋರು. ತುಂಬಾ ಟ್ಯಾಲೆಂಟೆಡ್ ಹುಡುಗ, ಹೇಳದ್ನ ಚೆನ್ನಾಗಿ ಗ್ರಹಿಕೆ ಮಾಡಿ ಆಕ್ಟ್ ಮಾಡುವಂತ ಹುಡುಗ, ತುಂಬಾ ಫ್ಯೂಚರ್ ಇದೆ. ಬಟ್ ಪಟ್ ಅಂತ ಯಾರು ಒಂದ್ ಸಿನಿಮಾ ಮಾಡಿದ ತಕ್ಷಣ ಹೊಸಬ್ರು ಅಂತ ಇಮಿಡಿಯೇಟ್ ಒಂದೊಂದ್ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಆಮೇಲೆ ಆಡಿಯನ್ಸ್ಗೆ ರಿಜಿಸ್ಟರ್ ಆಗ್ತಾ ಹೋಗ್ತಾರೆ. ನೀವು ಒಂದ್ ಸಿನಿಮಾ ಮಾಡ್ಬಿಟ್ಟು ಇನ್ನೊಂದ್ 3 ವರ್ಷ 4 ವರ್ಷ ಸಿನಿಮಾ ಮಾಡೋದು ಯಾರು ಒಂದ್ ಪುನಃ ಜ್ಞಾಪಿಸ್ಕೊಳಕ್ಕೆ ಟೈಮ್ ಹಿಡಿಯುತ್ತೆ ಆಡಿಯನ್ಸ್. ಮತ್ತೆ ಲಾಂಚ್ ಅದೇ ಈಗ ಗೊತ್ತಲ್ಲ ಸರ್, ನೀವು ಸೋಷಿಯಲ್ ಮೀಡಿಯಾದಾರ ಇನ್ನೊಂದಾಗ್ಲಿ ಕಾಣಿಸ್ಕೊಂತಾ ಇದ್ರೆ ಜನಕ್ಕೆ ಇದಾರೆ, ಇವ್ರು ಮಾಡ್ತಾರೆ, ಇವ್ರು ಅಂತ ಒಂದ್ ರಿಜಿಸ್ಟರ್ ಮಾಡ್ತಾರೆ. ನಾವ್ ಯಾವಾಗಲೂ ಒಂದ್ಸಲ ಏನೋ ಒಂಥರ ಮಾಡೋದು, ಜನ ರಿಜಿಸ್ಟರ್ ಮಾಡಲ್ಲ, ಏನೋ ಅವರ ಕಾರಣಗಳ ಏನೋ ಗೊತ್ತಿಲ್ಲ. ಹಂಗಾಗಿ ಕ್ರೇಜಿ ಬಾಯ್ ಸಿನಿಮಾ ಮಾಡಿದೆ. ಹೊಸಬ್ರದೊಂದು ಆಲ್ಮೋಸ್ಟ್ ಅಲ್ಲ ಅದೊಂದೇ ಮಾಡೋದು. ಅದ್ ಮಾಡಿದೆ ಈ ರೀಸೆಂಟ್ ಆಗಿ ಒಂದು ಅಪ್ರೂಪ್ ಅಂತ ಮಾಡಿದೆ. ಅದು ನಮ್ಮ ಪರಿಚಯದವ್ರು, ಮಂಡ್ಯದವರು ಪರಿಚಯದ ಅವ್ರ ಮಗ, ಅವನು ಇಂಜಿನಿಯರ್ ಹೋಗ್ತಿದ್ರು. ಅವ್ರು ನೀವೇ ಮಾಡ್ಬೇಕು ಸರ್ ಅಂತ ನನಗೆ ಹೇಳಿ ಮಾಡಿಸ್ರು. ಇಲ್ಲ ನಾವ್ ಮಾಡಿಸ್ತೀನಿ ಸರ್, ಬೇರೆಯವ್ರ ಕೇಳ್ಬೇಕನ್ನ ಕತೆ ಎಲ್ಲ ಮಾಡಿಸಿ, ಇಲ್ಲ ಸರ್ ನೀವೇ ಮಾಡ್ಬೇಕು ಸರ್ ಅಂತ ಹೇಳಿ ಮಾಡಿಸಿದ್ರು. ಹಾಗೆ ಆತ್ಮೀಯತೆಯಿಂದ ಮಾಡಿದೆ ಅಷ್ಟೇ. ಅದಾದ್ಮೇಲೆ ನೀವು ಡೈರೆಕ್ಟ್ ಮಾಡ್ತೀರಿ ಕ್ರೇಜಿ ರವಿಚಂದ್ರನ್ ಅವರಿಗೆ, ಯಾರಿಗೆ? ರವಿಚಂದ್ರನ್ ಅವರಿಗೆ, ರವಿಚಂದ್ರನ್ ಅವ್ರಿಗೆ ಒಂದ್ ಮಾಡಿದೆ. ಸರ್ ಪರಮಶಿವ ಆಕ್ಚುಲಿ ಇಟ್ಸ್ ರೀಮೇಕ್ ಮೂವಿ, ತಮಿಳ್ ಸಿನಿಮಾ ಅದು ಆಕ್ಚುಲಿ. ಆನಂದಂ ಅಂತ ಮೇ ಬಿ ಆ ಟೈಟ್ಲು. ಅದು ತೆಲುಗುಲು ಸೂಪರ್ ಡೂಪರ್ ಹಿಟ್ ಆಯ್ತು. ಇವರು ಜಗಪತಿ ಬಾಬು ಮಾಡಿದ್ರು ಆ ಪ್ರಾಜೆಕ್ಟ್ ನ. ಅಣಜಿ ನಾಗರಾಜ್ ಗೊತ್ತಲ್ಲ, ನಿಮ್ಮ ದರ್ಶನ್ ಅವ್ರ ಆತ್ಮೀಯ ಸ್ನೇಹಿತ, ಅವ್ರಿಗೆ ಒಂದ್ ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ ರವಿ ಸರ್ ಹತ್ರ ಹೋದಾಗ ಮಾಡಿದ್ವಿ. ಅದಾಗಿ ಆ ಪರಮಶಿವ ಸಿನಿಮಾ ಆಯ್ತು ಅವಾಗ. ಆಮೇಲೆ ರವಿಚಂದ್ರನ್ ಸರ್ ಜೊತೆ ಮಾಡೋದು ತುಂಬಾ ಕಷ್ಟ, ಹಂಗೆ ಹಿಂಗೆ ಅವರು ಇದು ಅಂತಾರೆ. ವೆರಿ ಗುಡ್ ಜೆಂಟಲ್ಮನ್ ಅವರು, ಡೈರೆಕ್ಟರ್ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಆಮೇಲೆ ನೀವು ಕೆಲಸ ಗೊತ್ತಿರ್ಬೇಕು ಅವ್ರಿಗೆ. ಅವರು ಒಬ್ಬ ಡೈರೆಕ್ಟರ್, ನಿಮ್ಗೆ ಅವರು ಸೆಟ್ ಅಲ್ಲಿ ನಿಮ್ ತುಂಬಾ ಬುದ್ಧಿವಂತಿಕೆ ಏನು ಅಂದ್ರೆ, ಅವರು ಸೆಟ್ ಅಲ್ಲಿ ಕೂತಿರ್ತಾರೆ, ಅವ್ರ ಪಾಡ್ಗ ಅವ್ರು ಏನೋ ಮಾಡ್ತಿರ್ತಾರೆ, ಕನ್ನಡ ಹಾಕೊಂಡು ಏನೋ ನೋಡ್ತಿರ್ತಾರೆ. ಬಟ್ ನೀವು ತಪ್ಪು ತಿಳ್ಕೊಂಡಿರೋದು ಅವ್ರನ್ನ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಇವ್ ಡೈರೆಕ್ಟರ್ ಏನ್ ಮಾಡ್ತಾ ಇದ್ದಾನೆ, ಅವನೇನ್ ಅಸಿಸ್ಟೆಂಟ್ ಡೈರೆಕ್ಟರ್ ಏನ್ ಮಾಡ್ತಾನೆ, ಅವನೇನ್ ಮಾಡ್ತಾ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಕ್ಯಾಮ್ರಾಮನ್ ಏನ್ ಮಾಡ್ತಾ ಇದ್ದಾನೆ, ಯಾವ ಲೈಟಿಂಗ್ ಲೈಟ್ ಮಾಡ್ತಾ ಇನ್ನೇನ್ ಮಾಡ್ತಿದಾರೆ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಇಟ್ಸ್ ಎ ವೆರಿ ಗುಡ್ ಅಬ್ಸರ್ವರ್ ಅವರು. ಬಟ್ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರ ಕಂಡಾಗ ತುಂಬಾ ಇರ್ತಾರೆ. ನಾನ್ ಸಿನಿಮಾ ಮಾಡಿದಾಗ ಸರ್ ನನ್ಗೇನು ಪ್ರಾಬ್ಲಮ್ ಏನು ಆಗ್ಲಿಲ್ಲ ಸರ್. ನಾನು ಏನ್ ಹೇಳ್ತೀನಿ ಅದ್ ಮಾಡ್ಬಿಟ್ಟು ಹೋಗ್ತಾ ಇದ್ರು ಪಾಪ. ಆಮೇಲೆ ಮನೆಗೆ ಹೋದ್ರು ಅಷ್ಟೇ, ನಾವೇನಾರ ಮೀಟ್ ಮಾಡಕ್ ಹೋದ ಹೊರಗಡೆ ಕೂತಿದ್ರು, ನಾಗರಾಜ್ ಅಂತಿದ್ರು ಅವ್ರ ಅಸ್ಟೆಂಟ್. ಅವ್ರು ಇನ್ಯಾರೋ ಮಾತಾಡ್ಬಿಟ್ಟು ಒಳಗಡೆಯಿಂದ ಬರೋರು, ಮ್ಯೂಸಿಕ್ ಕಂಪೋಸ್ ಏನೋ ಮಾಡ್ಕೊಂಡಿರೋರು, ಅವ್ರ ಸಾಂಗ್ ಗಳೆಲ್ಲ ಆಚೆ ಬರೋರು. ಒಬ್ಬ ಏನ್ರಿ ಮಹೇಶ್ ಇಲ್ಲಿ ಕೂತಿದ್ದೀರಾ, ಯಾವ ಬಂದ್ರಿ ಏನ್ರ ಸರ್, ನಾನ್ ಬಂದ್ 1 hour ಆಯ್ತು. ನಾಗರಾಜ್ ಬರ ಯಾಕೋ ಖುಷಿದ್ರಿ ಅವ್ರನ್ನ. ಡೈರೆಕ್ಟರ್ ಅವ್ರಿಗೆ ಏನೋ ಕೆಲಸಗಳು ಇರ್ತವೆ, ಹೇಳ್ಬೇಕು ನೀ ಅಣ್ಣ ನೀವು ಬಿಸಿ, ನಾನ್ 1000 ಬಿಸಿ ಇರ್ತೀನಿ ಅಂದ್ರೆ ಆತರ. ಆಮೇಲೆ ಡೈರೆಕ್ಟರ್ ಅವ್ರ ಕಮಿಟ್ಮೆಂಟ್ ಇರುತ್ತೆ, ಕಾಯಿಸ್ಬಾರ್ದು. ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಡೈರೆಕ್ಟರ್ ಬಗ್ಗೆ. ನಂಗೆ ಬಹಳ ಇಷ್ಟ ಆಯ್ತು. ಅವ್ರ ಮನೇಲಿ ಊಟ ಮಾಡಿದೀವಿ. ಅವ್ರು ಶ್ರೀಮತಿ ಅವರು ಅಷ್ಟೇ ಪಾಪ, ನಮ್ ಕಂಡ್ರು ಬಹಳ ಇಷ್ಟ. ನಮ್ ಜೊತೆ ಪರಮಶಿವ ಫಾರಿನ್ ಶೂಟಿಂಗ್ ಎಲ್ಲ ಬಂದಿದ್ರು. ಮೇಡಮ್ ಅಂದ್ರು ನನ್ಗೆ ಬಹಳ ಇಷ್ಟ. ರವಿ ಸರ್ ವೈಫ್ ತುಂಬಾ ಇನ್ನೋಸೆನ್ಸ್, ಆಮೇಲೆ ತುಂಬಾ ಒಂದು ಒಳ್ಳೆ ಕ್ಯಾರೆಕ್ಟರ್ ಅವ್ರ ವೈಫ್. ಇವಾಗ ಮಾತಾಡೋದೇ ಕಮ್ಮಿ, ಅವರು ಬಹಳ ಇನ್ನೋಸೆಂಟ್, ಒಳ್ಳೆ ಲಕ್ಷ್ಮಿ ಕಳೆ ಅವ್ರ ಫೇಸ್ ಅಲ್ಲಿ. ರವಿ ಸರ್ ನಿಜವಾಗ್ಲೂ
ನಾನ್ ನೋಡ್ತೀನಲ್ಲ ಅವ್ರಿಗೆ, ಇವ್ರು ಮಾತಾಡ್ತಾರೆ ರವಿ ಸರ್, ಅವ್ರು ಮಾತಾಡಲ್ಲ. ಬಹಳ ಇಷ್ಟ ರವಿ ಸರ್ ನನ್ಗೆ ತುಂಬಾ ಆಮೇಲೆ ಮನೆಗೆ ಹೋದಾಗ ಆ ವಿಷಯ ಎಲ್ಲ ಮಾತ್ರ ಅವ್ರು ಮಾಡಿರೋ ಸಾಂಗ್ ಎಲ್ಲ ಕೇಳಿಸೋರು. ಅವ್ರೊಂದು ಎಕ್ಸ್ಪೀರಿಯನ್ಸ್ ಗಳ ಸಿನಿಮಾಗಳ ಬಗ್ಗೆ ಇನ್ನೊಂದು. ಆಮೇಲೆ ತುಂಬಾ ಅವರು ಕಾಮಿಡಿಯಾಗಿ ಮಾತಾಡ್ತಾ ಇರ್ತಾರೆ. ಯಾರ ಬಗ್ಗೆ ಮಾತಾಡ್ಬೇಕಾರೆ ಏನ್ ಮಾತಾಡ್ಬೇಕು ಮುಖಾಮತ್ತಿನವರು ಡೈರೆಕ್ಟ್ ಆಗಿ ಹೇಳ್ತಾರೆ. ಅವರು ಸ್ಟ್ರೈಟ್ ಫಾರ್ವರ್ಡ್, ಅವರು ಯಾರನ್ನ ಕೇರ್ ಮಾಡಲ್ಲ. ತುಂಬಾ ಅವರು ಅಷ್ಟೇ. ನಾನು ಒಂದಿನ ಹೋಗು ಬಾ ಅಂತ ಕರೆದಿಲ್ಲ, ಬನ್ರಿ ಮಹೇಶ್ ಏನ್ರಿ ಡೈರೆಕ್ಟ್ರೆ ಈ ತರನೇ ಮಾತಾಡೋದು. ಅಂದ್ರೆ ಪ್ರತಿಯೊಬ್ರು ಯಾರೇ ಆಗ್ಲಿ ಸರ್, ನೀವು ಹೇಗಿರ್ತೀರ ಅದ್ರ ಮೇಲೆ ನಿಮ್ಮನ್ನ ಜನ ಜಡ್ಜ್ ಮಾಡ್ತಾರೆ ಅಷ್ಟೇ. ಅಷ್ಟೇ ಸಿಂಪಲ್. ಇನ್ನೊಂದು ನಮ್ ಕೆಲಸ ಶ್ರದ್ಧೆಯಿಂದ ಮಾಡ್ಬೇಕು ಸರ್. ಆಮೇಲೆ ನಮ್ ಕೆಲಸ ಎಷ್ಟಿದೆ ಅಷ್ಟೇ ಮಾಡ್ಬೇಕು. ಅದನ್ನ ಬಿಟ್ಟು ಸೈಡ್ ಎಲ್ಲ ಮಾಡ್ಬಾರ್ದು. ಅದೆಲ್ಲ ಅವ್ರಿಗೆ ಗೊತ್ತು. ಎಷ್ಟು ಸರ್ವಿಸ್ ಅವ್ರಿಗೆ ಡೈರೆಕ್ಟರ್ ಆಗಿ ಎಷ್ಟೆಲ್ಲ ಮಾಡಿದಾರೆ. ಪಟ್ ಅಂತ ಏನಾರೇ ನೀನೇನಲ್ಲ ಅಲ್ಲ ಅಟ್ಟೆ ಹೊಡಿತಾ ನಿಂದಿರ್ತೀಯ ಅಂತ ಬೈದ್ಬಿಡ್ತಾರೆ ಅವ್ರು. ಹಂಗೆ ಡೈರೆಕ್ಟ್ ಆಗಿ ಮುಖಾಮುಖಿ ನೋಡಲ್ಲ, ಹೇಳ್ತಾರೆ. ಯಾರನ್ನೂ ಕೇರ್ ಮಾಡಲ್ಲ ಅವ್ರು. ಅವ್ರೇನೋ ಸಜೆಷನ್ ಕೊಟ್ರು ನಿಮಗೆ ಸೆಟ್ ಅಲ್ಲಿ ಯಾವ್ದಾದ್ರು? ಇಲ್ಲ ಸರ್, ಇಟ್ಸ್ ರೀಮೇಕ್ ಮೂವಿ. ಸಣ್ಣ ಪುಟ್ಟ ಹೇಳೋರು, ಹಿಂಗ್ ಮಾಡೋಣ ಸರ್, ರೀಮೇಕ್ ಸಿನಿಮಾ ಅಂದ್ರೆ ಹಂಗೆ ಮಾಡೋದ್ರ ಬೇರೆ ತರ ಮಾಡೋಣ ಅಂತ. ಅವಾಗ ನಾನು ಹೇಳಿ ಸರ್, ಹಿಂಗ್ ಕನ್ವಿನ್ಸಿಂಗ್ ಅಷ್ಟೇ ಸರ್. ಹಿಂಗ್ ಮಾಡಿದ್ರೆ ರೀಮೇಕ್ ಸಿನಿಮಾ ಇದು ಡೈವರ್ಷನ್ ಬೇರೆ ತರ ಆಗ್ಬಿಡುತ್ತೆ ಸರ್. ಹಿಂಗ ಸರಿ ಸರ್ ಅಷ್ಟೇ ಹೇಳೋದು. ಸರ್ ಯಾರೇ ಆಗ್ಲಿ ಏನಾದ್ರು ಹೇಳ, ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ನೀವು ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಕನ್ವಿನ್ಸ್ ಮಾಡಿದಾಗ ನೀವು ತಗೊಬೇಕು. ಇಟ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ತುಂಬಾ ದೊಡ್ಡ ಡೈರೆಕ್ಟರ್, ತುಂಬಾ ಸಿನಿಮಾಗಳು ಮಾಡಿರೋರು. ಅವ್ರೊಂದ್ ಹೇಳ್ದಾಗ ಏನೋ ಒಂದ್ ಅರ್ಥ ಇರುತ್ತೆ. ನಾವು ಹೇಳಿದಾಗ ನಾವು ಅವ್ರು ಹೇಳಿದ್ದೇ ತಗೊಬೇಕು ಇಲ್ಲ ಅಂತ ಅವರು ಮನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಇಲ್ಲ ಸರ್ ಹಿಂಗಿದೆ, ಈ ತರ ಇದೆ ಎಂದ, ಹೌದಲ್ಲ ಸರ್, ಸರಿ ಓಕೆ ಸರ್ ನೀವ್ ಹೆಂಗಿತ್ತು ಹಂಗ್ ಮಾಡಿ. ಇನ್ನೊಂದ್ಸಲ ಅವ್ರು ಒಂದೊಂದು ಐಡಿಯಾ ಕೊಡೋರು. ಕರೆಕ್ಟ್ ಆಗಿದೆ ಸರ್, ಇದನ್ನ ಮಾಡೋಣ ಸರ್ ಅಂತ ಮಾಡುವ. ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ನಮಗ್ ಕನ್ವಿನ್ಸ್ ಆದ್ರೆ ಮಾಡ್ಬೋದು. ಅಂದ್ರೆ ಅವ್ರಿಗೆ ಏನಾದ್ರು ಡೌಟ್ ಬಂದಾಗ ನಾವು ಕನ್ವಿನ್ಸ್ ಮಾಡಿದ್ರೆ ಕನ್ವಿನ್ಸ್ ಆಗ್ತಿದ್ರು ಅವ್ರು. ಎಷ್ಟ್ ಸಿನಿಮಾ ಮಾಡಿದಾರೆ ಸರ್, ಎಂತೆಂತ ದೊಡ್ಡ ಬ್ಯಾನರ್ ಅಲ್ಲಿ ಅವ್ರು ಮಾಡಿರೋ ಸಾಧನೆಗಳೆಲ್ಲ ಮಾಡಕ್ಕೆ ಆಗಲ್ಲ. ಒಂದ್ ಶಾಂತಿ ಕ್ರಾಂತಿ, ಪ್ರೇಮೋಲಕ ಎಲ್ಲ ಯಾರು ಮಾಡಕ್ ಆಗಲ್ಲ ಸರ್ ಮುಂದೆ. ಆ ಒಂದ್ ಪ್ರೊಡಕ್ಷನ್, ಆ ಗ್ರ್ಯಾಂಜಿಯರ್ನೆಸ್, ಆ ಸೆಟ್ಗಳು ಅಷ್ಟು ಖರ್ಚು ಮಾಡಿ, ಯಪ್ಪ ನಿಜವಾಗ್ಲೂ ನಾವ್ ಈಗ ಶೂಟ್ ಮಾಡ್ತಿದೀವಲ್ಲ, ಶೂಟಿಂಗ್ ನಮ್ಗೆ ಆವಾಗ ಶೂಟಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಅವ್ರು ಮಾಡಿದ್ರೆ 10% ನಾವ್ ಮಾಡ್ತಾ ಇಲ್ಲ. ಈಗ ಆವಾಗಲೇ ಎಲ್ಲ ಮಾಡ್ಬಿಟ್ಟಿದ್ರು. ಅವ್ರ ಜೊತೆ ಸ್ಟ್ರೈಟ್ ಸಬ್ಜೆಕ್ಟ್ ಮಾಡಕ್ ಆಗಿಲ್ಲ ನೆಕ್ಸ್ಟ್? ಇಲ್ಲ ಸರ್, ಅವ್ರಿಗೆ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಆ ಟೈಮಲ್ಲಿ ಕಾರಣಾಂತರಗಳಿಂದ ಆಗಿಲ್ಲ. ಒಂದ್ ಸ್ಟ್ರೈಟ್ ಸಬ್ಜೆಕ್ಟ್ ಅದು ಹಂಗೆ ಸ್ಟಾಪ್ ಆಗೋಯ್ತು ಗೊತ್ತಾ. ಆಮೇಲೆ ಅವರು ಸ್ವಲ್ಪ ಮೇನ್ ಹೀರೋ ಇಂದ ಸ್ವಲ್ಪ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳಿಗೆ ಜಾಸ್ತಿ ಮಾಡಕ್ ಶುರು, ಫಾದರ್ ಕ್ಯಾರೆಕ್ಟರ್ ಇನ್ನೊಂದು ಆ ತರದೆಲ್ಲ ಮಾಡಕ್ ಶುರು ಮಾಡಿದ್ರು. ಅವ್ರ ಏಜ್ ತಕ್ಕಂಗೆ ಯಾವ್ದಾದ್ರು ಸಬ್ಜೆಕ್ಟ್ ಇದ್ರು ಮಾಡ್ಬೋದು ಸರ್. ತುಂಬಾ ಕಂಫರ್ಟಬಲ್ ಆಗಿದ್ರು. ಅಂದ್ರೆ ಅವರು ಮ್ಯಾಚ್ ಆಗದ್. ಆಮೇಲೆ ಅವ್ರು ಕತೆ ಮಾಡೋದನ್ನು ತುಂಬಾ ರಿಸ್ಕ್ ಸರ್ ನಮ್ಗೆ. ಯಾಕಂದ್ರೆ ಅವ್ರ ಕ್ರೇಜಿ ಸ್ಟಾರ್ ಅಂತ ಒಂದು ಲವ್ ಬಗ್ಗೆ, ಒಂದು ಇದ್ರ ಬಗ್ಗೆನೆ ಅವ್ರು ಜಾಲಿಯಾಗಿ ಮಾಡೋಂತ ಕ್ಯಾರೆಕ್ಟರ್. ಅವ್ರು ಸಡನ್ ಆಗಿ ಒಂದ್ ಸೀರಿಯಸ್ ಕ್ಯಾರೆಕ್ಟರ್ ಕೊಡಕ್ಕಾಗಲ್ಲ ನಾವು. ಅವ್ರ ಏಜ್ ತಕ್ಕಂಗೆ ಅದ್ರಲ್ಲೇ ಯಾವ್ದಾದ್ರು ಒಂದು ಅನ್ಯೂಶುವಲ್ ಕ್ಯಾರೆಕ್ಟರ್ ಯಾವ್ದಾದ್ರು ಇದ್ರೆ ಡೆಫಿನೆಟ್ ಆಗಿ ಮಾಡಿಸ್ಬೋದು. ತುಂಬಾ ಕಂಫರ್ಟಬಲ್ ಆಕ್ಟರ್ ಸರ್. ನನಗಂತೂ ಬಹಳ ಖುಷಿ ಸರ್ ಅವ್ರ ಜೊತೆ. ನಾನ್ ಮಾಡಿರೋ ಆಕ್ಟರ್ ಗಳೆಲ್ಲ ನನ್ಗೆ ಬಹಳ ಖುಷಿ ಸರ್. ಎಲ್ಲರೂ ಆಕ್ಟ್ ಮಾಡಿದ್ರು. ಶಿವಣ್ಣ ಆಗಿರೋದು, ರವಿ ಸರ್ ಆಗಿರ್ಬೋದು, ಚಿರು, ಪ್ರಜ್ವಲ್, ಅಪ್ಪು ಸಾರು, ದರ್ಶನ್ ಸಾರು, ಮತ್ತೆ ಆದಿನಗಳು ಚೇತನ್ ಅವ್ರ ಜೊತೆ ಒಂದ್ ಸಿನಿಮಾ ಮಾಡಿದೆ. ಗೊತ್ತು ನಿಮ್ಗೆ ಅವ್ರ ಬಗ್ಗೆ. ಅವರು ತುಂಬಾ ಈಗ ಹೋರಾಟಗಳು ಮಾಡ್ತಾ ಇದಾರೆ ಒಂದು ಯಾವ ವಿಷಯದಲ್ಲಿ. ಅವ್ರು ನನ್ ಜೊತೆ ತುಂಬಾ ಇಂಟ್ರಾಕ್ಷನ್ ಮಾಡ್ತಾರೆ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನ್ ಜೊತೆ ಚೆನ್ನಾಗಿದ್ದಾರೆ. ಅವ್ರ ಜೊತೆ ಮಾಡಿದಾಗ ನಾನು ವಾದ ಮಾಡ್ತೀನಿ, ಅವರು ನನ್ ಜೊತೆ ವಾದ ಮಾಡ್ತಾರೆ. ಆಮೇಲೆ ಮಹೇಶ್ ಸರ್ ನೀವ್ ಹೇಳೋದು ಕರೆಕ್ಟ್ ಸರ್ ಅಂತ ಹೇಳ್ತಾರೆ, ತಿದ್ಕೊಂತಾರೆ. ಇಟ್ಸ್ ಅ ವೆರಿ ಗುಡ್ ಬಾಂಡಿಂಗ್. ಎಲ್ಲ ಗಿವ್ ಅಂಡ್ ಟೇಕ್ ಸರ್, ಅಷ್ಟೇ, ಬೇರೆ ಏನೇನಿಲ್ಲ. ಆರೋಗ್ಯವಾಗಿರ್ಬೇಕು. ಓಕೆ ಸರ್, ಅದಾದ್ಮೇಲೆ ನೀವು ಇನ್ನೊಬ್ರು ಡೈರೆಕ್ಟರ್ಗೆ ಶೋಮ್ಯಾನ್ ಪ್ರೇಮ್ ಅಡ್ಡ ಮಾಡ್ತೀರಿ. ಅದು ಹೆಂಗೆ ಸ್ಟಾರ್ಟ್ ಆಯ್ತು? ಇಲ್ಲ, ಅದು ಸುಬ್ರಹ್ಮಣ್ಯಪುರಂ ಸಿನಿಮಾ ರೀಮೇಕ್. ಬಟ್ ಅವ್ರು ಕೂತ್ಕೊಂಡು ಜನರಲ್ ಆಗಿ ಅವ್ರ ಮನೇಲೆಲ್ಲ ಥಿಂಕ್ ಮಾಡಿದೆ. ಅವ್ರ ಅಸಿಸ್ಟೆಂಟ್ಸ್ ಗಳನ್ನೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ಯಾವ ತರ ಈ ಸಿನಿಮಾಗೆ ಯಾರನ್ನ ಡೈರೆಕ್ಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ನು ಡಿಸ್ಕಸ್ ಮಾಡಿದ್ದಾರೆ. ಅವಾಗ ಅವ್ರ ಅಸಿಸ್ಟೆಂಟ್ ಗಳೆಲ್ಲ ಕೆಲವರು ಹೇಳಿದ್ದಾರೆ. ಆಮೇಲೆ ಪ್ರೇಮ್ ಸರ್ ನಂಗೆ ಮುಂಚೆಯಿಂದ ಗೊತ್ತು ಪ್ರೇಮ್ ಅವರು. ಯಾಕಂದ್ರೆ ಅವ್ರು ನನ್ಗಿಂತ ಮುಂಚೆ ಡೈರೆಕ್ಟರ್ ಆಗಿರೋದು. ಆವಾಗ ನಾವು ಫಂಕ್ಷನ್ ಅಲ್ಲೆಲ್ಲ ಸಿಗು. ಅವಾಗ ರಕ್ಷಿತ್ ಅವ್ರ ಮದುವೆ ಆದ್ರೆ ನಮಗ್ ರಕ್ಷಿತ್ ಅವ್ರ ಆಗಿಂದ ಕ್ಲೋಸ್ ಅಲ್ಲ. ಆಗಿಂದ ಸಿಕ್ದಾಗ ಫಂಕ್ಷನ್ ಎಲ್ಲ ಹಣ ಹೇಗಿದ್ದೀರಾ ಅಂತೆಲ್ಲ ಮಾತಾಡ್ಸೋರು. ಜನರಲ್ ಆಗಿರ್ಬೇಕಾದ್ರೆ ಅವ್ರಿಗೂ ಒಬ್ಬ ಡೈರೆಕ್ಟರ್ ಆಗಿ ಅವ್ರಿಗೂ ಒಂದು ಕಂಫರ್ಟಬಲ್ ಆಗಿರ್ಬೇಕಲ್ಲ. ಅವ್ರ ಡೈರೆಕ್ಷನ್ ಮಾಡೋದೇ ಬೇರೆ ಇರುತ್ತೆ. ಈಗ ಇನ್ನೊಬ್ರು ಡೈರೆಕ್ಟರ್ ಟ್ರ್ಯಾಕ್ ಮಾಡ್ಬೇಕಾದ್ರೆ ಬೇರೆ ತರ ಇರುತ್ತೆ. ಅವಾಗ ಎಲ್ಲ ಹೇಳಿದಾಗ ಇಸ್ ವೆರಿ ಕಂಫರ್ಟಬಲ್ ಡೈರೆಕ್ಟರ್, ನೀಟಾಗಿ ಎಲ್ಲೂ ಯಾವ್ದೋ ಇದೆಲ್ಲ ನೀಟಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನನ್ ಕರ್ಸಿ ಅಣ್ಣ ಹಿಂಗೊಂದ್ ಸಿನಿಮಾ ಮಾಡ್ಬೇಕು, ಹಿಂಗೊಂದ್ ರಿಮೇಕ್ ಸಿನಿಮಾ. ಆಯ್ತು ಮಾಡೋಣ ಅಂತ. ನಮ್ಮ ಮುರಳಿ ಕೃಷ್ಣ ಅಂತ ದಾವಣಗೆರೆ, ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್. ನನ್ಗೆ ನಮ್ಮ ಹೊರಗಡೆ ಕಂಪ್ನಿಲಿ ಮಾಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಆಫ್ಟರ್ ರಾಜ್ಕುಮಾರ್ ಕಂಪ್ನಿ. ಒಳ್ಳೆ ಪ್ರೊಡ್ಯೂಸರ್ ಅವರು, ಕ್ರೇಜಿ ಬಾಯ್ ಪ್ರೊಡ್ಯೂಸರ್. ಇವರು ಒಳ್ಳೆ ಪ್ರೊಡ್ಯೂಸರ್. ಅಂದ್ರೆ ಸಿನಿಮಾ ಪ್ಯಾಷನ್. ಯಾಕಂದ್ರೆ ಆ ಸಿನಿಮಾದಲ್ಲಿ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರೇಮ್ ಸರ್ ಕರೆದ, ಆಯ್ತು ಮಾಡ್ತೀನಿ ಸರ್ ಅಂತಂದು. ಹಂಗಾಗಿ ಅಡ್ಡ ಶುರುವಾಯ್ತು.
ಅಡ್ಡ ಶುರುವಾದಾಗ ಇಬ್ರು ಡೈರೆಕ್ಟರ್ ಮಾಡ್ತಾವ್ರೆ, ಹೆಂಗಿರುತ್ತೆ, ಪ್ರೇಮು ದೊಡ್ಡ ಡೈರೆಕ್ಟರ್, ಮಹೇಶ್ ಡೈರೆಕ್ಟರ್, ಹೆಂಗೆ ಏನಾದ್ರು ಕ್ಲಾಶಸ್ ಆಗುತ್ತಾ, ಯಾವ ತರ ಇರೋದು. ಅವ್ರು ಏನು ಮಾಡ್ತಿರ್ಲಿಲ್ಲ, ಸೀದಾ ಬರೋರು, ಟಿಫನ್ ಮಾಡೋರು, ಅಣ್ಣ ಚಿತ್ರಾನ್ನ, ನಂಗೆ ಚಿತ್ರಾನ್ನ ಅಂದ್ರೆ ಬಹಳ ಇಷ್ಟ, ಅಣ್ಣ ಚಿತ್ರಾನ್ನ ಬಂದಿದೆ ತಿನ್ನೋಣ ಅನ್ನೋರು, ಇಲ್ಲ ಡೈರೆಕ್ಟರ್ ನೀವು ತಿನ್ನಿ ಅಂದ್ಬಿಟ್ಟು ಬಿಟ್ಬಿಡು. ಅವ್ರ ಪರ್ವ ತಿನ್ನೋರು, ಅವ್ರ ಹುಡುಗರ ಜೊತೆ ಅದ್ರ ಜೊತೆ ಅರ್ಟೆ ಗಿಟ್ಟೆ ಹೊಡ್ಕೊಂಡು, ನಮ್ಮ ಒಳ್ಳೆ ಸಾಯಿ ಕೃಷ್ಣ ಎಲ್ಲ ಸೆಟ್ ಅಲ್ಲಿ ಕಾಮಿಡಿ ಮಾಡ್ಕೊಂಡು ಆರಾಮ್ ನಡ್ಕೊಂಡು ಕ್ಯಾರವನಲ್ಲಿ ಕೂತಿರೋರು, ಬರೋರು, ಸ್ಟಾರ್ಟ್ ಕ್ಯಾಮರಾ ಕಟ್ಟಿ ಹೋಗೋ ಅಷ್ಟೇ, ಒಂಚೂರು ಮಾತಾಡ್ತಿರ್ಲಿಲ್ಲ. ನಾನು ಆಮೇಲೆ ಸಿನಿಮಾ ಮುಗಿಸ್ತು. ಅವ್ರು ಈಗಲೂ ಹೇಳ್ತಾ ಇರ್ತಾರೆ ಏನಾದ್ರು ಮಾತಾಡಿದ್ರೆ, ಮಹೇಶಣ್ಣ ನೀವ್ ಅದೆಲ್ಲ ಹೆಂಗ್ ತೆಗೆದ್ರೆ ನಂಗೆ ಗೊತ್ತೇ ಆಗಲ್ಲ, ನೀವ್ ಹೆಂಗ್ ಗೊತ್ತಾಗಿರ್ತೀರಾ ಅಂತಾರೆ. ಅಂದ್ರೆ ನಮ್ಗೊಂದು ಎಡಿಟಿಂಗ್ ಪ್ಯಾಟರ್ನ್ ಇರುತ್ತೆ, ಈ ಶಾರ್ಟ್ ಆದ್ಮೇಲೆ ಈ ಶಾರ್ಟ್ ಆಗಿರುತ್ತೆ ಅಂತ. ಈಗ ನಮ್ಮ ಮಾಸ್ಟರ್ ಶಾರ್ಟೇ ಫಸ್ಟೇ ತೆಗಿಯಲ್ಲ, ಕೆಲವು ಮಾಸ್ಟರ್ ಶಾರ್ಟ್ ಆಗಿ ಆರ್ಡರ್ ಆಗಿ ಒಬ್ಬೊಬ್ರು ಡೈರೆಕ್ಟರ್ ಒಂದೊಂದರ. ಆಮೇಲೆ ಎಷ್ಟು ಬೇಕು ಅಷ್ಟೇ ನಮ್ ಲಿಮಿಟೇಷನ್ ಸರ್. ಈ ಸೀನ್ ಇಷ್ಟೇ ಕಂಟೆಂಟ್ ಇಷ್ಟೇ ಸಾಕು ಅಂತ. ನಾನು ಅದನ್ನ ಕಲ್ತದ್ ಪುರಿ ಜಗನ್ನಾಥ್ ಅವ್ರ ಹತ್ರ. ವೇಸ್ಟೇಜಸ್ ಎಲ್ಲೂ ಮಾಡ್ಬಾರ್ದು, ಹೇಳೋ ಕಂಟೆಂಟ್ ನ ಕರೆಕ್ಟ್ ಆಗಿ ಹೇಳೋದು ಜನಕ್ಕೆ ಯೂಸ್ ಆಗುತ್ತೆ. ಅವರು ಅಷ್ಟೇ, ಅವ್ರು ಶಾರ್ಟ್ ತೆಗೆದ್ ನೋಡ್ಬಿಟ್ರೆ ನೀವು ಅದ್ರೊಬ್ರು ಅಂತ ದೊಡ್ಡ ಡೈರೆಕ್ಟರ್ ಇಷ್ಟು ಸಿಂಪಲ್ ಆಗಿ ತೆಗಿತಾರಲ್ಲ ಅಂತ. ಅಂದ್ರೆ ಸೀನ್ ಜಡ್ಜ್ಮೆಂಟ್ ಅವ್ರಿಗೆ, ಅಂದ್ರೆ ನಾನು ಅವ್ರಷ್ಟು ಮೇಧಾವಿ ಅಂತಲ್ಲ, ಅವ್ರಿಗೆ ಗೊತ್ತಿರೋದ್ರಲ್ಲಿ ಏನೋ ಒಂಚೂರು ಕಲ್ತಂಗೆ. ಈಗ ಒಬ್ರು ಇನ್ಸ್ಪೈರ್ ಆಗ್ತಾರಲ್ಲ ಸರ್, ನೀವೇನೋ ಮಾಡ್ತಿರ್ತೀರಿ, ನೀವು ಮಾಡೋ ಸ್ಟೈಲ್ ಇಷ್ಟ ಆಗಿ ನಾವು ಇನ್ಸ್ಪೈರ್ ಆಗಿ ಮಾಡ್ತೀವಿ. ಆತರ ನಂಗೆ ತುಂಬಾ ಇನ್ಸ್ಪೈರ್ ಮಾಡಿದ್ರು ಆ ವಿಷಯದಲ್ಲಿ ಅವರು. ಆತರ ಎಷ್ಟು ಬೇಕಷ್ಟು ಎಡಿಟಿಂಗ್, ಯಾರು ಬರ್ತಾರೆ ಫಸ್ಟ್, ಯಾರು ಆಕ್ಟರ್ ಬರ್ತಾರೆ, ಯಾರು ಬಂದ್ರೆ ಕೇಳ್ಕೊಂತೀನಿ ಅಷ್ಟೇ. ಹೀರೋ ಬಂದಿಲ್ಲ ಸರ್, ಹೀರೋಯಿನ್ ಬಂದ, ಹೀರೋಯಿನ್ ಶಾರ್ಟ್ ತೆಗೋಣ ಅಂತ ತೆಗಿತೀನಿ. ನಾನ್ ಅಷ್ಟೇ ಕ್ಯಾಮ್ರಾ ಬಂದಂಗೆ ನಾನು ಕನ್ವಿನ್ಸ್ ಮಾಡ್ಬಿಟ್ಟು, ಈ ತರ ಬ್ಲಾಕ್ ಬರುತ್ತೆ, ಇಲ್ಲಿ ಬರುತ್ತೆ, ಇದು ಅದ್ರ ನೆಕ್ಸ್ಟ್ ಶಾಟ್, ಅದ್ರ ನೆಕ್ಸ್ಟ್ ಶಾಟ್, ಇದು ಕ್ಲೋಸ್ ಅಪ್ ಶಾಟ್, ಇಲ್ಲೊಂದು ಟ್ರಾಲಿ ಬರುತ್ತೆ, ಇದ್ರ ಪ್ರಿವಿಯಸ್ ಹಿಂಗ್ ಹಿಂಗೆಲ್ಲ ಹೇಳ್ಬಿಡ್ತೀನಿ. ಯಾಕಂದ್ರೆ ನಮ್ಗೆ ಏನಕ್ಕೆ ನಾವು ತುಂಬಾ ಜನ ಡೈರೆಕ್ಟರ್ ಗಳ ಜೊತೆ ವರ್ಕ್ ಮಾಡಿದೀವಲ್ಲ, ನಿಮ್ಗೆ ಯಾವತ್ತು ತುಂಬಾ ಅನುಭವ ಇರುತ್ತೆ, ಅವಾಗ ನೀವ್ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಕೆಲವು ಸಲ ನಿಮ್ಗೆ ಲೊಕೇಶನ್ ಸಿಕ್ಕಿಲ್ಲ ಅಂತಂದಾಗ ಮಾಡ್ಬೋದು, ಕೆಲವು ಸಲ ನಿಮ್ಗೆ ಆರ್ಟಿಸ್ಟ್ ಗಳೇ ಬಂದಿಲ್ಲ ಅಂತಂದಾಗ ನೀವು ಸೀನ್ ಮಾಡ್ಬೋದು. ಅದಕ್ಕೆ ಎಕ್ಸಾಂಪಲ್ ಪರಮಶಿವ. ನನ್ಗೆ ಪರಮಶಿವದಲ್ಲಿ ರವಿ ಸರ್ನ ಇಟ್ಕೊಂಡು 15 ದಿನ ಕೆಲಸ ಮಾಡಿದ್ದೀನಿ ನಾನು. ಆ ಸಿನಿಮಾದಲ್ಲಿ ಸುಜನ್ ಲೋಕೇಶ್ ಇದಾರೆ, ರಮೇಶ್ ಭಟ್ ಇದಾರೆ, ವಿಜಯ ರಾಘವೇಂದ್ರ ಬಿಗ್ ಬಾಸ್ ಹೋಗಿದ್ರು, ಮತ್ತೆ ತುಂಟಾಟ ರೇಖಾ ಇದ್ರು, ಸಾಕ್ಷಿ ಶಿವಾನಂದ್ ಇದ್ರು, ಶಂಕರ್ ಅಶ್ವಥ್ ಇದ್ರು. ಪ್ರತಿಯೊಂದು ಫ್ರೇಮ್ ಅಲ್ಲೂ ಪ್ರತಿಯೊಬ್ರು ಇರ್ತಾರೆ. ಆಮೇಲೆ ಯಶ್ ಅಂತ ಈ ಗರಡಿಲ್ ಸಿನಿಮಾ ಮಾಡಿದ್ರು, ಆ ಹುಡುಗನ ಅವ್ರು ಆಕ್ಟ್ ಮಾಡಿದ್ರು. ಅವ್ರು ರವಿ ಸರ್ ಕೇಳೋರು, ಏನ್ ಸರ್ ನಾನು ಒಬ್ಬನೇ ಕರ್ಕೊಂಡ್ ಬಂದ್ ಕೂತಿದ್ರು, ಅವ್ರು ಯಾರು ಇಲ್ವಲ್ಲ ಅಂತ. ಅವ್ರು ಯಾರು ಇಲ್ವಂತೆ, ಡೇಟ್ ಇಲ್ವಂತೆ ಅನ್ನೋರು. ಸರ್ ನೀವೆಲ್ಲ ಯಾವತ್ತಿದ್ರು ನಾವೇ ಮಾಡಿ ಬನ್ನಿ ಸರ್ ಮಾಡೋಣ ಅಂತ. ಪಾಪ ಆತರ ಎಲ್ಲ ಸಿನಿಮಾ ಆಕ್ಟ್ ಮಾಡಿಸಿದೀನಿ. ಅವ್ರು ನಮ್ಮ ಅಸಿಸ್ಟೆಂಟ್ ಗೆ ಒಂದೊಂದ್ಸಲ ಹೇಳೋರು ಡೈರೆಕ್ಟರ್ ರವಿ ಸರ್, ಏನಯ್ಯ ನಿಮ್ ಡೈರೆಕ್ಟರ್ ನನ್ನ ಒಬ್ಬನ್ನೇ ಕೂರ್ಕೊಂಬಂದು ಇಲ್ಲಿ ಬೆಂಡೆತ್ತವ್ರಲ್ಲ ಅಂತನ್ನೋರು. ನಾವೇ ಮುಗಿಸ್ಬೇಕು. ಪಾಪ ತುಂಬಾ ಕಂಫರ್ಟಬಲ್ ಆಗಿ ಕೋಆಪರೇಟ್ ಆಗಿ ಮಾಡಿದ್ರು ರವಿ ಸರ್. ಪಾಪ ಆ ವಿಷಯದಲ್ಲಿ ಅಂತ ದೊಡ್ಡ ಆಕ್ಟರ್, ದೊಡ್ಡ ಪ್ರೊಡ್ಯೂಸರ್ ಆಗಿ ಅವ್ರು ಆಕ್ಟ್ ಮಾಡಿದ್ರು ನನ್ ಜೊತೆ. ಆತರ ಕಂಫರ್ಟಬಲ್ ಆಕ್ಟ್ ಮಾಡಿರೋದು ನಿಜವಾಗ್ಲೂ ನನ್ ಮರೆಯಕ್ಕೆ ಆಗಲ್ಲ. ಅವ್ರಿಗೆ ಯಾವತ್ತಿದ್ರು ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಅವ್ರು ಹೇಳೋರು. ಆಮೇಲೆ ಸಿನಿಮಾದಲ್ಲಿ ಎಲ್ಲ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್, ಅವ್ರು ಸಾರ್ ಕೇಳೋರು, ಎಲ್ಲಾ ಸೀನಲ್ಲಿ ಎಲ್ಲ ಆಕ್ಟರ್ ಇದಾರ ಅಂತ ಕೇಳೋರು. ಪ್ರೀಮಿಯರ್ ನೋಡ್ಲಿಲ್ಲ ಅವರು. ಅಲ್ಲ, ಕಾಂಬಿನೇಷನ್ ಇದ್ದಿದ್ದು ಹೆಂಗ್ ಮಾಡ್ತೀರಿ? ಇಲ್ಲ ಅಂದ್ರೆ ಅದೇ ಸರ್, ನಿಮ್ ಅನುಭವ ಸರ್ ಅಷ್ಟೇ. ನೀವು ಡೈರೆಕ್ಟರ್ ಸರ್, ಡೈರೆಕ್ಟರ್ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಸರ್. ನೀವು ಒಂದ್ ಲೊಕೇಶನ್ ಚೆನ್ನಾಗಿಲ್ಲ ಅಂತಂದಾಗ ಆ ಲೊಕೇಶನ್ ಚೆನ್ನಾಗಿಲ್ಲ ಅನ್ನೋದನ್ನ ಬಿಟ್ಬಿಟ್ಟು ನೀವು ಕಂಟೆಂಟ್ ನ ಕ್ರಿಯೇಟ್ ಮಾಡಬಹುದು, ನಿಮ್ ಕೈಲಿ ಇರುತ್ತೆ. ಈಗ ಟೆಕ್ನಾಲಜಿ ಇದೆ ಸರ್, ನಿಮ್ಗೆ ಲೆನ್ಸ್ ಗಳಿದಾವೆ, ಯಾವ್ಯಾವ್ದು ಮಾಡೋದು ಏನೇನ್ ಚೆನ್ನಾಗಿ ಅಂದ್ರೆ ಡಿಪೆಂಡ್ ಅಪಾನ್ ಆ ಡೈರೆಕ್ಟರ್ ಮೇಲೆ ಹೋಗುತ್ತೆ ಸರ್. ಕೆಲವ್ರಿಗೆ ಮಾಡಕ್ ಗೊತ್ತಿದ್ರು ಭಯ, ಎಲ್ಲಿ ಚೆನ್ನಾಗ್ ಬರಲ್ವೋ ಅಂತ. ಬಟ್ ಏನೇ ಮಾಡಿದ್ರು ಕಾನ್ಫಿಡೆನ್ಸ್ ಇರ್ಬೇಕು ಸರ್ ಅಷ್ಟೇ. ಕಾನ್ಫಿಡೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬರುತ್ತೆ ಹಿಂಗ್ ಮಾಡಿ. ಈಗ ಹಂಗನ್ನಂಗಿದ್ರೆ ನಾನು ಡೈರೆಕ್ಟರ್ ಆಗಿಲ್ಲ, ನಾನು ಚೆನ್ನಾಗ್ ಮಾಡ್ಲಿಲ್ಲ ಅಂದ್ರೆ ಡೈರೆಕ್ಟರ್ ಪುನೀತ್ ಅವ್ರು ಫ್ಲಾಪ್ ಆಗ್ಬಿಟ್ಟಿದ್ರೆ ನಂಗೆ ಮಾಡಕ್ ಬರುತ್ತೆ, ನಾನು ಅವ್ರನ್ನ ತೆಗಕ್ಕಾಗುತ್ತಾ ಶಾರ್ಟ್ ಅಂತ ಕೂತಿದ್ರೆ ನಾ ಡೈರೆಕ್ಟರ್ ಆಗ್ತಿರ್ಲಿಲ್ಲ. ನುಗ್ಬೇಕು ಸರ್, ಬ್ಲಾಂಕ್ ಆಗಿ ನುಗ್ಬೇಕು. ಭಗವಂತ ದಾರಿ ತೋರಿಸ್ತಾ ಇರ್ತಾನೆ, ಬ್ಲೈಂಡ್ ಆಗಿ ಮಾಡ್ತಾ ಇರ್ಬೇಕು. ಒಂದ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಅದ್ ಬರ್ತಾ ಇರುತ್ತೆ ಅಷ್ಟೇ. ಪ್ರತಿಯೊಬ್ರಿಗೂ ಅಷ್ಟೇ, ನಾನು ಒಬ್ಬನಿಗೆಲ್ಲ ಪ್ರತಿಯೊಬ್ರು ತುಂಬಾ ಬುದ್ಧಿವಂತರು. ಕೆಲವ್ರು ಭಯ ಪಡ್ತಾರೆ, ಕೆಲವ್ರು ಧೈರ್ಯವಾಗಿ ಮಾಡ್ತಾರೆ. ನಾನು ತುಂಬಾ ಜನ ನಾನು ನೋಡಿದೀನಿ ಆತರ ಧೈರ್ಯವಾಗಿ ಮಾಡೋದು. ಪುರಿ ಜಗನ್ನಾಥ್ ತರ ಡೈರೆಕ್ಟರ್. ನೀವು ರಾಜಮೌಳಿ ಸರ್ ಪುರಿ ಜಗನ್ನಾಥ್ ನೋಡಿರ್ಬೋದು. ರಾಜಕುಮಾರಿ ಅವರು ಅಷ್ಟು ಸಿನಿಮಾ ಮಾಡಿದಾಗ ಅವ್ರು ಸ್ಟೇಜ್ ಅಲ್ಲಿ ಹೇಳಿದ್ರು, ನಮ್ ವೈಫ್ ಹೇಳ್ತಾರೆ, 6 ದಿನ ಸಿನಿಮಾ ಮಾಡಿದೆ, ಇವ್ರು 60 ದಿನದಲ್ಲಿ ಸಿನಿಮಾ ಮಾಡ್ತಾರೆ, ನಿಮ್ದು ಸೇಮ್ ಎಲ್ಲ ಕಲೆಕ್ಷನ್ ಇರುತ್ತೆ, ನೀವು ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡು ಸ್ಟೇಜ್ ಅಲ್ಲಿ ಹೇಳೋದು ಅಂತ ಒಬ್ಬ ಡೈರೆಕ್ಟರ್ ಪುರಿ ಜಗನ್ನಾಥ್ ಬಗ್ಗೆ. ಅಂದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಅವ್ರು ಯಾವ್ದು ಸಂಕೋಚ ಎಲ್ಲ ಹೇಳೋದು. ಅದಕ್ಕೆ ರಾಜಮೌಳಿ ಸರ್ ಅನ್ನೋದು ಅಂದ್ರೆ ಯಾವತ್ತು ತುಂಬಾ ಸಿಂಪಲ್ ಆಗಿ ಅದನ್ನ ಒಂದ್ ಸ್ಟೇಜ್ ಮೇಲೆ ಕೆಲವ್ರು ಹೇಳಕ್ ಈಗೂ ಇರುತ್ತೆ, ಅದ್ ಸ್ಟೇಜ್ ಮೇಲೆ ಇರುತ್ತೆ. ದಟ್ಸ್ ವೈ ಇಸ್ ರಾಜಮೌಳಿ ಅಷ್ಟೇ ಸರ್. ನಾವ್ ಏನೇ ಮಾಡಿ ತಪ್ಪಾಗಿದ್ರೆ ಏನೇ ಅದನ್ನ ಹೇಳ್ಕೊಳ್ಳೋದು ತಪ್ಪು. ನಾವೇನ್ ಮೇಧಾವಿಗಳಲ್ಲ ಸರ್. ಈಗ ನಮ್ಗಿಂತ ಮೇಧಾವಿಗಳು ಇದಾರೆ ಸರ್. ಕೆಲವ್ರಿಗೆ ಅವಕಾಶ ಸಿಗುತ್ತೆ, ಇಲ್ಲ ತುಂಬಾ ಬುದ್ಧಿವಂತರುಗಳು ಇದಾರೆ, ಕೆಲವ್ರು ಆಗುತ್ತೆ ಇಲ್ಲ. ಈ ಪ್ರಶಾಂತ್ ನೀಲ್ ಸರ್ ನೋಡಿ, ಅವರು ಒಂದ್ ಐಡಿಯಾ ಅವರೇ ಸಿನಿಮಾ ಮಾಡಿ ಫಸ್ಟ್ ಇದು ಮಾಡಿ ಈಗ ಒಂದು ಆ ಮತ್ತೆ ಎತ್ತರಕ್ಕೆ ಬೆಳೆದಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ. ಈಗ ರಿಷಬ್ ಶೆಟ್ಟಿ ಸರ್ ಆಗಿದ್ದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ರು, ಅವರು ಒಂದು ಕಾಂತಾರ ಒಂದ್ ಸಿನಿಮಾ ಮಾಡಿ ಎಲ್ಲೋ ಹೋಗ್ಬಿಟ್ರು. ಅಂದ್ರೆ ಪ್ರತಿಯೊಬ್ಬರಿಗೂ ಅದೊಂದು ಇರುತ್ತೆ ಸರ್. ಆ ಟೈಮ್ ಬಂದಾಗ ಯುಟಿಲೈಸ್ ಮಾಡ್ಕೋಬೇಕು. ನಮ್ ಟೈಮ್ ಚೆನ್ನಾಗಿರ್ಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ಕೆಲಸ ಅಲ್ಲದೆ ನಮ್ಗೆ ಒಂದ್ ಸ್ವಲ್ಪ ಹಣೆ ಬರೋನು ಚೆನ್ನಾಗಿರ್ಬೇಕು. ಅದಕ್ಕೆ ತಕ್ಕಂಗೆ ಪ್ರೊಡ್ಯೂಸರ್ಸ್ ಹಂಗೆ ಇರ್ಬೇಕು. ಎಲ್ಲ ಅದಾಗಿದೆ ಅದ್ ಬರ್ಬೇಕು ಸರ್. ನಾವು ಮಾಡಕ್ಕಾಗಲ್ಲ. ಸಕ್ಸಸ್ ಇಸ್ ಹ್ಯಾಪನಿಂಗ್, ಅದು ಯಾರು ಮಾಡಕ್ಕಾಗಲ್ಲ. ನಮ್ ಗ್ರೋತ್ ಅಷ್ಟೇ.
ನಾವ್ ಏನೇ ಪ್ಲಾನ್ ಮಾಡ್ಕೊಂಡ್ರು ನಾವ್ ಏನಾಗ್ಬೇಕು ಅದೇ ಆಗೋದು, ಅದ್ ಯಾರು ಏನು ಮಾಡಕ್ಕಲ್ಲ. ಸರ್ ಈಗ ಸುಬ್ರಹ್ಮಣ್ಯಪುರ ತಮಿಳಲ್ಲಿ ಸೂಪರ್ ಹಿಟ್ ಆಯ್ತು, ಇಲ್ಲಿ ಹೆಂಗಾಯ್ತು ರಿಸಲ್ಟ್? ಸರ್ ಚೆನ್ನಾಗೋಯ್ತು ಸರ್ ಸಿನಿಮಾ. ಬಟ್ ನನಗೇನು ಸ್ವಲ್ಪ ಮೈನಸ್ ಏನಾಯ್ತು ಅಂದ್ರೆ ಸರ್, ಸಿನಿಮಾ ಎ ಸರ್ಟಿಫಿಕೇಟ್ ಸರ್. ಅದ್ರಲ್ಲಿ ತುಂಬಾ ವಯಲೆನ್ಸ್ ಇತ್ತು ಸರ್. ನಾನು ನನ್ನ ಸ್ಟೈಲ್ ಆಫ್ ಸಿನಿಮಾ ಅಲ್ಲ ಅದು. ನಾನು ಸ್ವಲ್ಪ ಲವ್ ಎಮೋಷನ್ ಸೆಂಟಿಮೆಂಟ್ ಮಾಡಿದ್ದೆ. ಪ್ರೇಮ್ ಅವರು ಡಬಲ್ ಫುಲ್ ರೀರೆಕಾರ್ಡಿಂಗ್ ಗಿಡಕ್ನ ಒಂದು ಪ್ರೊಜೆಕ್ಷನ್ ನೋಡಿದ್ವಿ. ನೋಡಿದ ತಕ್ಷಣ ನಾನು ಪ್ರೇಮ್ ಅವ್ರು ನೋಡಿದ ತಕ್ಷಣ ಡೈರೆಕ್ಟರ್ ತುಂಬಾ ವಯಲೆನ್ಸ್ ಇದೆ, ಸ್ವಲ್ಪ ಚಾಪ್ ಮಾಡೋದು, ಕತ್ತು, ಆಮೇಲೆ ಇದೆಲ್ಲ ತುಂಬಾ ರಾ ತೆಗ್ದಿದ್ದೆ. ಅವರು ಅಣ್ಣ ನೀವು ಲವ್ ಡೈರೆಕ್ಟರ್ ಈ ತರ ಕಮರ್ಷಿಯಲ್ ಮಾಡಿದೀರ, ನಾ ಮಾಡೋ ತರ ಸಖತ ಮಾಡಿದೀರ, ಇರ್ಲಿ ಜನಕ್ಕೆ ಇಷ್ಟ ಆಗುತ್ತಣ ಅಂತ. ಮೇ ಬಿ ಅವ್ರದ್ದು ಒಂದು ಜಡ್ಜ್ಮೆಂಟ್ ಮೇ ಬಿ ಇರ್ಬೋದೇನ, ಲವ್ ಸಿನಿಮಾ ಮಾಡಿರೋ ಕಮರ್ಷಿಯಲ್ ಆಗಿ ಒಂದ್ ಚೆನ್ನಾಗಿರ್ಬೋದೇನ. ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿ ಹೋಯ್ತು ಸರ್. ಒಂದ್ ವಾರ ಸೆಕೆಂಡ್ ವೀಕ್ ವರೆಗೂ ತುಂಬಾ ಚೆನ್ನಾಗಿ ಕಲೆಕ್ಷನ್ ಆಯ್ತು. ಆಮೇಲೆ ನಮ್ಗೆ ಎ ಸರ್ಟಿಫಿಕೇಟ್ ಅಂದಾಗ ಒಂದ್ ಮೈನಸ್ ಏನಾಗುತ್ತೆ ಸರ್ ಅಂತಂದಾಗ, ಈಗ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಗಳಿಗೆ ಸರ್, ಈಗ ಫ್ಯಾಮಿಲಿ ಅವರೇನು ಆ ಸಾಂಗ್ ಸೂಪರ್ ಹಿಟ್ ಆಗ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು ಆ ಟೈಟ್ಲದು, ಮತ್ತೆ ಆ ಸಾಂಗ್ ಮಾತ್ರ ಸೂಪರ್ ಹಿಟ್ ಆಗ, ಆ ಸಾಂಗ್ ಸೂಪರ್ ಹಿಟ್. ಆ ಟೈಮ್ ಮೇಲ್ಕೋಟೆ ಹುಡುಗಿ ಒಬ್ಳು ಅಂತ ಒಂದು ತುಂಬಾ ಕಾಂಟ್ರವರ್ಸಿ ಆಯ್ತು. ಬಟ್ ನಾವು ಯಾರಿಗೆ ಹರ್ಟ್ ಮಾಡ್ಬೇಕು ಅಂತ ಏನೋ ಮಾಡಿರ್ಲಿಲ್ಲ. ಗ್ರೂಪ್ ಡಿಸ್ಕಷನ್ ಹಿಂಗ್ ಮಾಡೋಣ, ಇದು ಮಾಮೂಲಿಯಾಗಿ ಒಂದು ಹಾಡಿದೆ ಅದ್ರ ಮೇಲೆ ಮಾಡೋಣ ಅಂತಂದ್ರು. ಪಾಪ ಮೇಲ್ಕೋಟೆಯವರೆಲ್ಲ ಗಲಾಟೆ ಮಾಡಿ ಬೇಜಾರು ಮಾಡ್ಕೊಂಡ್ರು. ಪಾಪ ನಾನು ಅವ್ರಿಗೆ ಸಾರಿನೂ ಹೇಳಿದೆ ಅವಾಗ. ಬಟ್ ಅದು ಬೇಕು ಅಂತ ಯಾರೊಬ್ಬನ ಹರ್ಟ್ ಮಾಡೋ ಅಂತ ಕ್ಯಾರೆಕ್ಟರ್ ಅಲ್ಲ ನಂದು. ಆಮೇಲೆ ಹರ್ಟು ಮಾಡ್ಬಾರ್ದು ಸರ್ ನಾವು ಬೇರೆ ಯಾರಿಗೂ, ಅದು ನಮ್ಮ ಒಂದ್ ಸ್ವಾರ್ಥಕ್ಕೆ ಮಾಡ್ಲಬಾರ್ದು. ಏನೋ ಆಯ್ತು, ಒಂದು ಕ್ಲಿಯರ್ ಆಗೋಯ್ತದು. ಆ ಟೈಮಲ್ಲಿ ಹಿಟ್ ಆಗಿರೋ ಸಾಂಗ್ ಹಿಟ್ ಆಗಿರೋ ಟೈಮಲ್ಲಿ ಅಷ್ಟಿತ್ತು. ಈ ಫ್ಯಾಮಿಲಿ ಕರ್ಕೊಂಡು ನೀವೇ ಹೋಗ್ತೀರಾ ಸರ್, ಅವ್ರು ಹೇಳ್ತಾರೆ ಅಡ್ಡ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೆಲವರು ಗೊತ್ತಿಲ್ಲ, ಮಕ್ಳು ಕರ್ಕೊಂಡು ಹೋಗಿರ್ತಾರೆ. ಮಕ್ಳು ಕರ್ಕೊಂಡು ಹೋಗಿ ಟಿಕೆಟ್ ತಗೊಳಕ ಸರ್ ಮಗುನ್ ಬಿಡಲ್ಲ ಮೇಡಮ್, ಬಿಲೋ 18 years ಬಿಡಲ್ಲ ಅಂತ ಹೇಳ್ತಾರೆ. ಹಂಗಂದಾಗ ಅಲ್ಲ ರೀ ನಾವು ದುಡ್ಡು ಕೊಡಲ್ವಾ, ಅದೇ ಸುಮ್ನೆ ಬಿಡ್ತೀರಾ ಅಂತ ಗಲಾಟೆ ಮಾಡ್ತಾರೆ. ಕೆಲವ್ರ ನಂಗೆ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಇಂದ ನಿಮ್ ಸಿನಿಮಾ ನೋಡಕ್ ಬಂದಿದ್ದೀನಿ ಅಪ್ಪ, ಬಿಡ್ತಾ ಇಲ್ಲ ಮಕ್ಕಳನ್ನ ನಮ್ನ ಅಂತ. ಆತರ ಒಂದ್ ಕ್ರೌಡ್ ಕಮ್ಮಿ ಆಗುತ್ತೆ ನಮ್ಗೆ. ಈಗ ಮಕ್ಕಳನ್ನ ಒಬ್ರು ಬಿಟ್ಬಿಟ್ಟು ಅವ್ರಿಬ್ರು ಹೆಂಗ್ ಹೋಗ್ತಾರೆ. ಆಮೇಲೆ ಸ್ವಲ್ಪ ವೈಲೆನ್ಸ್ ಇತ್ತಲ್ಲ ಜಾಸ್ತಿ ಅಲ್ಲಿ, ಅದಕ್ಕೆ ಸ್ವಲ್ಪ ಮಕ್ಕಳನ್ನ ಕರ್ಕೊಂಡು ಹೋಗಲ್ಲ. ಈಗ ಫ್ಯಾಮಿಲಿ ಅವರಾದಾಗ ನಮ್ಮ ಮನೇಲೇ ಆಗ್ಲಿ ಆ ವೈಲೆನ್ಸ್ ಇದೆ. ಒಂದ್ ಸಿನಿಮಾ ಯಾವ್ದೋ ಒಂದು ಸಿನಿಮಾ ನೋಡಿದೆ ನಾನ್ ಥಿಯೇಟರ್ಲಿ, ನಮ್ ಮನೇಲಿ ನೋಡ್ಬೇಕು ಅಂದ್ರು, ಹೆಸರು ಬೇಡ ಸಿನಿಮಾ. ಅದ್ ನೋಡಕ್ ಹೋಗ್ದಿದ್ದಾಗ ತುಂಬಾ ವೈಲೆನ್ಸ್ ಇದೆ, ನನ್ಗೆ ಕರ್ಕೊಂಡು ಹೋಗಕ್ ಆಗ್ಲಿಲ್ಲ. ಆಮೇಲೆ ನಮ್ಗೆ ಡೈಜೆಸ್ಟ್ ಆಗ್ಲಿಲ್ಲ ಅದು ಸಿನಿಮಾ ಹಿಟ್, ಬಟ್ ನಮಗ್ ಡೈಜೆಸ್ಟ್ ಆಗ್ಲಿಲ್ಲ. ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ. ಒಂದು ಹಿಂದಿ ಸಿನಿಮಾ ನೋಡಿದೆ, ನಮ್ ಚೆನ್ನಾಗಿದೆ ಸಿನಿಮಾ, ಬಟ್ ನಮ್ಗೆ ಓಕೆ ಎಂಜಾಯ್ ಮಾಡ್ತಾರೆ. ಬಟ್ ಮಕ್ಳಿಗೆ ಅವ್ರ ಮನ್ಸ್ ಮೇಲೆ ಏನಾದ್ರು ಒಂದ್ ಪರಿಣಾಮ ಬೀಳುತ್ತೆ ಅಂತ ಎ ಸರ್ಟಿಫಿಕೇಟ್ ಕೊಟ್ಟಿದ್ರು. ಆಮೇಲೆ ಬಿಡೋದೇ ಇಲ್ಲ ಬಿಡಿ, ನಿಮ್ಮ ಸಿಂಗಲ್ ಸ್ಕ್ರೀನ್ ಅಲ್ಲಿ ಬಿಡ್ತಾರೆ ಹೊರತು ಮಲ್ಟಿಪ್ಲೆಕ್ಸ್ ಅಲ್ಲಿ ಬಿಡೋದೇ ಇಲ್ಲ ಯಾರು. ಹಂಗಾಗಿ ಸ್ವಲ್ಪ ನಮ್ಗೆ ಕಲೆಕ್ಷನ್ ಸ್ವಲ್ಪ ಡಲ್ ಆಯ್ತು. ಬಟ್ ಇಸ್ ಪ್ರೊಡ್ಯೂಸರ್ ಇಸ್ ಹ್ಯಾಪಿ ಸರ್ ಅದು. ಓಕೆ. ಆಮೇಲೆ ನಿಮ್ಮ ಸಿನಿಮಾಗಳು ತಗೊಂಡ್ರೆ ಆಕಾಶ್ ಇರ್ಲಿ, ಅರಸು ಇರ್ಲಿ, ಎಲ್ಲ ಸಿನಿಮಾದಲ್ಲೂ ಸಾಂಗ್ ಸೂಪರ್ ಹಿಟ್ ಆಗ್ತಾ ಇತ್ತು. ಅದೇ ಹೆಂಗೆ ನಿಮ್ದು ಒಂದು ಪ್ಲಾನಿಂಗ್? ಗೊತ್ತಿಲ್ಲ ಸರ್ ನನಗೆ ಅದ್ ಹೆಂಗೆ ಅಂತ. ಈಗ ನಾವು ಒಂದಷ್ಟು ಸಿನಿಮಾಗಳನ್ನ ಹಾಡುಗಳನ್ನ ಕೇಳ್ತಾ ಇರ್ತೀವಿ. ನನಗೆ ತುಂಬಾ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತಂದ್ರೆ ನನಗೆ ಇವರು ರಾಜನಾಗೇಂದ್ರ ಸಾರು, ಹಂಸಲೇಖ ಸಾರು ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ನಮ್ಗೆ. ಆಮೇಲೆ ಇಳೆಯರಾಜ ಸಾರು, ಇವರೆಲ್ಲ ನಮ್ಗೆ ತುಂಬಾ. ಆಮೇಲೆ ಎಲ್ಲ ಹಳೆ MS ವಿಶ್ವನಾಥನ್ ಸರ್ ತಮಿಳ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಕನ್ನಡದಲ್ಲಿ ರಾಜ್ಕುಮಾರ್ ಅವರು, TG ಲಿಂಗಪ್ಪ ಅವ್ರು ಹಳೇದು ಬಿಡಿ, ಅವ್ರಿಂದ ಅವ್ರು ಮಾಡಿರೋ ಸಾಂಗ್. GK ವೆಂಕಟೇಶ್ ಸರ್, ಇಳೆಯರಾಜ ಅವ್ರ ಗುರು, ಅವ್ರ ಸಾಂಗ್ಗಳು ಅದ್ಭುತವಾದ ಸಾಂಗ್ಗಳು. ಅದೆಲ್ಲ ನಮ್ ಸಾಂಗ್ಗಳು. ಆಮೇಲೆ ಚಿಕ್ಕ ವಯಸ್ಸಿಂದ ನಾನು ಸಾಂಗ್ ಹಾಡ್ ಅಭ್ಯಾಸ. ನಾನು ಸ್ಕೂಲಲ್ಲಿ ಕಾಲೇಜಸ್ ಅಲ್ಲಿ ಆಡ್ಬೇಕಾದ್ರೆ ಯಾವ ಫಿಲ್ಮ್ ಹಿಟ್ಸ್ ಆಗ್ಲಿ, ಡಿವೋಷನಲ್ ಸಾಂಗ್ ಆಗ್ಲಿ, ಫೋಕ್ ಸಾಂಗ್ ಆಗ್ಲಿ ನನ್ಗೆ ಫಸ್ಟ್ ಪ್ರೈಸ್ ಬರ್ತಿತ್ತು. ಇಷ್ಟು ಸರ್ಟಿಫಿಕೇಟ್ ಇದೆ ನನ್ನ ಹತ್ರ. ನಾನು ಚೆನ್ನಾಗಿ ಆಡ್ತಿದ್ದೆ. ಆಗ ನಮ್ಗೆಲ್ಲ ಈಗ ಆಡೋ ಸಿನಿಮಾದಲ್ಲಿ ನೀನು ಯಾರ್ಯಾರು ಆಡ್ತಾರೆ, ಅವ್ರು ಆಡ್ತಾರೆ, ಇವ್ರು ಆಡ್ತಾರೆ ಅಂತ ಅವರೆಲ್ಲ ಆಡ್ತಾರೆ ಅಂತ ನಾನು ಆಡೋದಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ ಸರ್. ಯಾಕಂದ್ರೆ ಒಂದ್ ಒಳ್ಳೆ ಸಾಂಗ್ ಇದ್ದಾಗ, ಒಂದ್ ಒಳ್ಳೆ ವಾಯ್ಸ್ ಇದ್ದಾಗ ಚೆನ್ನಾಗಿರುತ್ತೆ. ಈಗ ಪ್ರೇಮ್ ಅವ್ರು ಚೆನ್ನಾಗಿ ಆಡ್ತಾರೆ, ಆ ವಾಯ್ಸ್ಗೆ ಅದು ಮ್ಯಾಚ್ ಆಗುತ್ತೆ. ಇನ್ನೊಬ್ರು ಆಡ್ತಾರೆ ಚೆನ್ನಾಗಿರುತ್ತೆ. ಪ್ರೇಮ್ ಅವ್ರು ಆಡ್ತಾರೆ ಅಂದ್ಬಿಟ್ಟು ನಾನು ಆಡ್ಬಾರ್ದು, ಆ ಸಾಂಗ್ ಕೆಡಿಸ್ದಂಗೆ. ಅದು ಜಸ್ಟಿಫಿಕೇಶನ್ ಇರಲ್ಲ. ಯಾರ್ಯಾರು ಏನೇನ್ ಮಾಡ್ಬೇಕು ಅದ್ ಮಾಡ್ಬೇಕು ಚಂದ. ಹಂಗಾಗಿ ನನ್ಗೆ ಸಾಂಗ್ ಬಗ್ಗೆ ತುಂಬಾ ಒಲವು ಸರ್. ಆಗಿಂದ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡಾಗ ಡಿಸ್ಕಸ್ ಮಾಡ್ತೀನಿ. ಮಾಡಿದಾಗ ಒಂದಷ್ಟು ನಾನು ರೆಫರೆನ್ಸ್ ಹೇಳ್ತೀನಿ. ಇಲ್ಲ ನನ್ಗೊಂದು ಇನ್ಸ್ಪೈರ್ ಸಾಂಗ್ ಯಾವ್ದಾದ್ರು ಇದ್ರು ನೋಡಿ, ಈ ಪ್ಯಾಟರ್ನ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಒಂದು ಸಜೆಷನ್ ಕೊಡ್ತೀನಿ. ಏನೇ ಮಾಡೋದು ಅಲ್ಟಿಮೇಟ್ ಅವರೇ ಸರ್ ಮಾಡೋದು. ಅಂದ್ರೆ ನನ್ಗೆ ಏನ್ ಬೇಕು ಕೇಳ್ತೀನಿ ಸರ್ ಅಷ್ಟೇ. ಆಮೇಲೆ ನಾನೊಬ್ಬ ಡೈರೆಕ್ಟರ್ ಆಗಿ ಅವ್ರ ಪಾಪ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಸಾಂಗ್ ಗಳು ಕೊಡ್ತಾರೆ. ಅವ್ರು ಒಂದೊಂದು ಇಮಿಡಿಯೇಟ್ ಟ್ಯೂನ್ಸ್ ಕೊಟ್ರೆ ಚೆನ್ನಾಗಿದೆ, ಇದು ಓಕೆ ಅನ್ಬಿಡ್ತೀವಿ. ಆಯ್ಕೆ ನಮ್ದೇ. ಆಮೇಲೆ ನಾವು ಆ ಸಾಂಗ್ ಚೆನ್ನಾಗ್ ಮಾಡಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಈ ಸಾಂಗ್ ಚೆನ್ನಾಗ್ ಮಾಡಿಲ್ಲ ಅಂತ ನಾವು ಬೈಕೊಳ್ಳೋದಲ್ಲ ಸರ್. ಡೈರೆಕ್ಟ್ ನಿಂಗೆ ಏನ್ ಬೇಕು ತಗೋಬೇಕು ಅವ್ರ ಹತ್ರ. ಆಯ್ಕೆ ನಿಂದು, ಅದಕ್ಕೆ ಜಸ್ಟಿಫಿಕೇಶನ್ ಅವ್ರು ಕೊಡ್ತಾರೆ. ನೀನ್ ಸರಿಯಾಗಿ ಸಾಂಗ್ ಗಳನ್ನ ಆಯ್ಕೆ ಕೊಡೋ ಟ್ಯೂನ್ಗಳನ್ನೆಲ್ಲ ನೀನ್ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸಾಂಗ್ ಚೆನ್ನಾಗಿಲ್ಲ ಅಂತ ಅವ್ರ ಮೇಲೆ ಬ್ಲೇಮ್ ಮಾಡ್ಬಾರ್ದು. ನಾವು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಡೈರೆಕ್ಟರ್ ಆದವ್ರಿಗೆ ಎಲ್ಲದ್ರ ಬಗ್ಗೆನೂ ಒಂದು ಇರ್ಬೇಕು ಸರ್. ಕ್ಯಾಮ್ರಾ ವರ್ಕ್ ಆಗ್ಲಿ ಯಾವ್ದು ಡಾಮಿನೇಟ್ ಆಗ್ಬಾರ್ದು ಸಿನಿಮಾದಲ್ಲಿ. ಪ್ರತಿಯೊಂದು ಲಿಮಿಟ್ ಆಗಿರ್ಬೇಕು. ನಿಮ್ಗೆ ಒಂದು ಎಕ್ಸಾಂಪಲ್ ಏನು ಅಂದ್ರೆ, ಭಾರತಿ ರಾಜ ಸರ್ದು ಒಂದು ಯಾವ್ದೋ ಇಂಟರ್ವ್ಯೂಲ್ ನೋಡಿದ್ರೆ ಯಾರೋ ಕ್ವಶನ್ ಕೇಳಿದ್ರು ಅವ್ರಿಗೆ,
ಕೇಳಿದಾಗ ಅವ್ರು ಹೇಳಿದ್ರು, ನೀವು ಇಳೆಯರಾಜ ಮ್ಯೂಸಿಕ್ ಮಾಡ್ತಾರೆ ನಿಮ್ಗೆ, ಕ್ಯಾಮ್ರಾಮನ್ ನಿಮ್ಗೆ ಕ್ಯಾಮ್ರಾ ಶಾರ್ಟ್ಸ್ ಚೆನ್ನಾಗಿ ತಗೊಡ್ತಾರೆ, ಅವ್ರೊಬ್ರು ಇನ್ನೊಬ್ರು ರೈಟರ್ ಇದಾರೆ ಯಾರು ಸೆಲ್ವರಾಜ್ ಅಂತ, ಅವ್ರು ಕತೆ ಮಾಡಿ ನೀಟಾಗಿ ಡೈಲಾಗ್ ಎಲ್ಲ ಬರೀತಾರೆ, ಇನ್ನೊಬ್ರು ಅದು ಮಾಡ್ತಾರೆ, ಆ ಡೈರೆಕ್ಟರ್ ಇದ್ ಮಾಡ್ತಾರೆ, ಹೀರೋಗಳ ಆರ್ಟಿಸ್ಟ್ ಗಳ ಇದನ್ನ ಹಾಕೊಂಡ್ ಹಿಂಗ್ ಮಾಡ್ತೀರಾ, ನೀವು ಭಾರತಿ ರಾಜ ವಿನ್ ಈ ಸಿನಿಮಾ ಅಂತ ಹಾಕೊಂತೀರಾ, ಹೆಂಗ್ ಹಾಕೊಂತೀರಾ ಅಂತ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಖುಷಿ ಆಯ್ತು ನನ್ಗೆ. ಸರ್ ನಾನೊಂದು ಡಿಶ್ ಮಾಡೋನು, ಅಡಿಗೆ ಮಾಡೋನು, ಈಗ ಒಂದು ಬಿರಿಯಾನಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಆ ಬಿರಿಯಾನಿಗೆ ಆಯಿಲ್ ಎಷ್ಟು ಹಾಕ್ಬೇಕು, ಎಷ್ಟು ಇಂಗ್ರೀಡಿಯೆಂಟ್ಸ್ ಯಾವ್ಯಾವ್ದು ಹಾಕ್ಬೇಕು ಅಂತ ನನಗೆ ನಾನು ಅಷ್ಟನ್ನೇ ಸೆಲೆಕ್ಟ್ ಮಾಡ್ಕೊಂಡ್ ಮಾಡ್ತೀನಿ, ಆವಾಗ ಡಿಶ್ ಚೆನ್ನಾಗಿರುತ್ತೆ. ಕೆಲವು ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿದೆ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಜಾಸ್ತಿ ಹಾಕ್ಬಿಟ್ರೆ ಸಿನಿಮಾ ಬರಲ್ಲ. ನಾನ್ ಡಿಶ್ ಮಾಡೋನು, ನಾನು ಯಾವ್ಯಾವ್ದು ಎಷ್ಟೆಷ್ಟು ಬೇಕು ಅಂತ ಸೆಲೆಕ್ಟ್ ಮಾಡ್ತೀನಿ, ಅದಕ್ಕೆ ಮಾಡಿದಾಗ ಏನ್ ಹೇಳ್ತೀರಾ, ಅವ್ರು ಉಪ್ಪು ತಂದು ಕೊಟ್ರು ಅಲ್ಲಿಂದ ಅಂತ ಹೇಳ್ತೀರಾ, ನಾನ್ ತಾನೇ ಎಲ್ಲನ್ ತೆಗೆದು ಅಲ್ಲಿ ಹಾಕೋದು. ಅದಕ್ಕೆ ಭಾರತಿ ರಾಜವಿನ್ ಅಂತ ಹಾಕೊಳ್ಳೋದು. ನೋಡಿ ಎಷ್ಟು ನಮಗ್ ಗೊತ್ತಿಲ್ಲಿರೋ ವಿಷಯವೆಲ್ಲ. ಅಂದ್ರೆ ಡೈರೆಕ್ಟರ್ಗೆ ತುಂಬಾ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ವಿಷಯದಲ್ಲಿ ರಾಜ್ಕುಮಾರ್ ಸರ್ ನಾನು ನೋಡುವಂಗೆ ಡೈರೆಕ್ಟರ್ ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ. ನಾವು ಒಂದ್ಸಲ ಡೈರೆಕ್ಟರ್ ಆದ್ಮೇಲೆ ಕಾಲಿಗೆ ನಮಸ್ಕಾರ ಮಾಡೋದು, ಕಾಲಿಗೆ ನಮಸ್ಕಾರ ಮಾಡ್ಬಾರ್ದು, ನೀವು ಸರಸ್ವತಿ ಪುತ್ರರು ನಿರ್ದೇಶಕರಾಗಿದ್ದೀರಾ, ನಮ್ಮಂತ ಸ್ಟಾರ್ ಗಳನ್ನ ಕ್ರಿಯೇಟ್ ಮಾಡೋರು ಅಂತ ಹೇಳಿ ಎಂತ ದೊಡ್ಡ ಮಾತು ಸರ್ ಅವರು. ಅವ್ರು ಅಷ್ಟು ದೊಡ್ಡ ವ್ಯಕ್ತಿಗಳು, ಅವ್ರು ಮಾಡಿದ ಮುಂದೆ ನಾವ್ ಏನೇನಲ್ಲ ಒಂದು ಉಲ್ಕಡ್ಡಿಗೂ ಸಮಾನ ಇಲ್ಲ ನಾವು. ಅವ್ರ ಮಾತು ನೋಡಿ, ಒಂದು ಡೈರೆಕ್ಟರ್ ಮೊನ್ನೆ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ರು, ಶಂಕರ್ ನಾಗ್ ಜೊತೆ ಆಕ್ಟ್ ಮಾಡಿದ್ರ ಅವ್ರು, ಅವ್ರ ಮಾಡಿಲ್ಲ ನಿಮ್ ಮುಂದೆ ಅಂದಾಗ ಅವ್ರು ಹೇಳ್ತಾರೆ ಒಂದೇ ಮಾತು, ಡೈರೆಕ್ಟರ್ ಆದ ಒಂದು ಸೂತ್ರಧಾರ್ರಿ, ನಾವು ಅವ್ನ ಹಿಂದೆ ಹೋಗೋರು ಅಂತಾರೆ. ಅಂದ್ರೆ ಎಷ್ಟು ಡೈರೆಕ್ಟರ್ ಬಗ್ಗೆ ಪ್ರೀತಿ ನೋಡಿ ಅವ್ರಿಗೆ. ಪ್ರೊಡ್ಯೂಸರ್ ಅನ್ನದಾತರು ಅಂತಾರೆ, ಬಹಳ ಪ್ರೀತಿ. ಡೈರೆಕ್ಟರ್ಗಳು ರೈಟರ್ ಕಂಡ್ರು ಬಹಳ ಇಷ್ಟ. ಆಮೇಲೆ ಕತೆ ಕೇಳ್ಬೇಕು ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ರೆಡಿ ಬಿಡ್ತಾರೆ ಸರ್, ನಾವು 5 ನಿಮಿಷ ಲೇಟ್ ಆಗ್ಬಿಡ್ತೀವಿ ಒಂದ್ಸಲ. ಸ್ನಾನ ಮಾಡಿ ಹಿಂದಿನ ದಿನ ರಾಘಣ್ಣ ಅವ್ರು ಇನ್ಫಾರ್ಮ್ ಮಾಡಿ ನಾಳೆ ಕತೆ ಕೇಳಕ್ ಬರ್ತಾರೆ ಅಪ್ಪಾಜಿ 7 ಗಂಟೆಗೆ ಅಂದ್ರೆ 6:15 ರೆಡಿ ಆಗಿ ಕೂತಿರ್ತಾರೆ. ಆಮೇಲೆ ರಾಘಣ್ಣ ಫೋನ್ ಮಾಡ್ತಾರೆ, ಅಪ್ಪಾಜಿ ಕಾಯ್ತಾ ಇದ್ರೆ ಏನ್ ಮಾಡ್ತಿದ್ರ ನೀವು ಅಂತ. ಆಮೇಲೆ ಹೋದ ತಕ್ಷಣ ನಮ್ ಜೊತೆ ಕೂತ್ಕೊಂಡು ಕಾಫಿ ಕುಡಿದು ಅವರು ಒಂದ್ 8 ಗಂಟೆಗೆ ಬಂದವೆಲ್ಲ ಕತೆಗಳು. ಅಂದ್ರೆ ಕತೆ ಕೇಳೋದಂದ್ರೆ ಬಹಳ ಇಷ್ಟ ಅವ್ರಿಗೆ. ಸಿನಿಮಾ ಬಗ್ಗೆ ಮಾತಾಡ್ಬೇಕು, ಸಿನಿಮಾನೇ ಉಸಿರು, ಬೇರೆ ಇನ್ನೇನು ಗೊತ್ತಿಲ್ಲ. ಆಮೇಲೆ ಆ ಸಿನಿಮಾ ನೋಡಿದ್ರೆ ಚೆನ್ನಾಗಿದೆ. ಆಮೇಲೆ ಯಾರು ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಫೋನ್ ಮಾಡಿ ಅವರು ಮಾತಾಡ್ತಾರೆ, ಇಷ್ಟ್ ಚೆನ್ನಾಗಿ ಆಕ್ಟ್ ಮಾಡಿದೀರಾ, ಈ ತರ ನಾನ್ ಮಾಡಿಲ್ವಲ್ಲ, ಎಂತ ಆಕ್ಟರ್ ನೀವು ಅಂತ. ನಮ್ ಕನ್ನಡದಲ್ಲಿ ಸೀರಿಯಲ್ ಆಕ್ಟರ್ ಗಳಿಗೆಲ್ಲ ಮಾಡ್ತಾರೆ ಫೋನ್. ಸಿಲಿಲಲ್ಲೇ ಆಕ್ಟರ್ಸ್ ಇದಾರಲ್ಲ ಅವ್ರಿಗೆಲ್ಲ ಫೋನ್ ಮಾಡಿದಾರೆ. ನಮಿತಾ ಅವ್ರಿಗೆಲ್ಲ ಮನೆಗ್ ಕರ್ಸಿ, ನಿಮ್ ಜೊತೆ ಇರೋದೇ ನಾವು ಪುಣ್ಯ, ಮನೇಲಿ ಕರ್ಸಿ ಊಟ ಮಾಡಿ ಎಲ್ಲ ನೋಡ್ಬಿಟ್ಟಿದೀವಿ ನಾವು. ಆಮೇಲೆ ತುಂಬಾ ಹೋಗಿ ಹೊಗಳೋದ್ ಬೇರೆ ಸರ್, ಅವ್ರನ್ನ ಕರ್ಸಿ ಅವ್ರ ಹತ್ರ ಇಂಟ್ರಾಕ್ಷನ್ ಮಾಡಿ ಅವ್ರನ್ನ ಹೊಗಳೋದಿದೆಯಲ್ಲ, ನಾವೇ ಸಣ್ಣವ್ರಾಗ್ಬಿಡ್ತೀವಿ ಅವ್ರ ಮುಂದೆ. ಯಾವಾಗಲೂ ಬಾಳೆ ಹಣ್ಣಾದಷ್ಟು ಬಾಗ್ತಾ ಇರುತ್ತೆ, ಹಣ್ಣಾದಾಗ. ಕಾಯಿದ್ದಾಗ್ಲೇ ಅದು ನೆಟ್ಟಿಗೆ ನಿಂತಿರೋದು. ಅದು ಎಕ್ಸಾಂಪಲ್ ನೋಡಿ, ನೀವು ಎಷ್ಟು ಸಕ್ಸಸ್ಫುಲ್, ಎಷ್ಟು ಹಂಬಲು, ಎಷ್ಟು ಲೆಜೆಂಡ್ ಆಗಿರ್ತೀರಾ, ನೀವು ಎಷ್ಟು ಬಾಗ್ತೀರಾ ಅಷ್ಟು ದೊಡ್ಡವರಾಗ್ತೀರಾ ಅನ್ನೋದಕ್ಕೆ ಎಕ್ಸಾಂಪಲ್. ಬರೆಯಕ್ಕೆ ಆಗಲ್ಲ ಸರ್, ಅವ್ರ ತರ ನಾನು ನೋಡೇ ಇಲ್ಲ, ಯಾರನ್ನೂ ನೋಡಿಲ್ಲ ಸರ್. ಕೆಲವರು ಅವ್ರನ್ನ ಫಾಲೋ ಮಾಡಕ್ ಹೋಗ್ತಾರೆ, ಏನೋ ಒಂದ್ ಸ್ವಲ್ಪ ದಿನ ಫಾಲೋ ಮಾಡ್ಬೋದು, ಆಗಲ್ಲ. ಕೇಳಿದ್ರೆ ನಾವೇನ್ ರಾಜ್ಕುಮಾರ ಅಂತಾರೆ, ಆಗಕ್ಕಾಗಲ್ಲ, ಒಬ್ರೇ ರಾಜ್ಕುಮಾರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.